सह सर्वार्थानामुपक्रमे यं दत्वा कृतकृत्या स्युः तं नमामि गजाननं वागीशाद्याः सुमनसः सर्वार्थानामुपक्रमे यं नत्वा कृतकृत्या स्युः तं नमामि गजाननं सरस्वती महाभागे विद्ये कमललोचने विश्वरूपे विशालाक्षी विश्वरूपे विशालाक्षी विद्यां देहि नमोस्तुते गुरुर्ब्रह्मा गुरुर्विष्णुः गुरुरेव महेश्वरः गुरुः साक्षात् परं ब्रह्म तस्मै श्री गुरवे नमः कूजन्तं राम रामेति मधुरं मधुराक्षरम् कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् वाल्मीकेर्मुनिसिंहस्य कवितावनचारिणः शृण्वन् रामकथानादम् को न याति परां गतिम् शृण्वन् रामकथानादम् को न याति परां गतिम् को न याति परां गतिम् श्लोक सोऽवतीर्यद्रुमात् तस्मात् विद्रुमप्रतिमाननः विनीतवेषः कृपणः विनीतवेषः कृपणः प्रणिपत्य उपसृत्य च स्वस्त्यस्तु सतां सन्मङ्गलानि सम्भवन्तु
ನೋಪಶ್ಚ ಶ್ಲೋಕೈಕಶ್ರವಣಪಠನೈತಾವನ್ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕಲ್ಮಷ ಅಪನೋದನ ಪಟುತರೇ ಶ್ರೀ ಸೀತಾಕುಚಕುಂಭಕುಂಕುಮ ಪಂಕಾಂಕಿತ ವಿಶಾಲ ಕುಂಕುಮ ಪಂಕಾಂಕಿತ ವಿಶಾಲ ವಕ್ಷಸ್ಥಲ ವಿಶೇಷ ಭಾಸಮಾನ ಪ್ರಭಾಸಮುದಿತ ಸ್ಮಿತವದನ ಚಂದ್ರ ಶ್ರೀರಾಮಚಂದ್ರ ಭಕ್ತಿ ತತ್ಪರೇ ಶ್ರೀಮದ್ವಾಲ್ಮೀಕಿ ಮಹರ್ಷಿಣಾ ಪ್ರಣೀತೆ ಶ್ರೀಮದ್ ರಾಮಾಯಣೆ ಆದಿಕಾವ್ಯೆ ಸುಂದರಕಾಂಡೆ ಉತ್ತರ ಕಥಾಯಾಂ ಪ್ರವರ್ತಮಾನಾಯಾಂ ಕಿಂಚಿತ್ ಪೂರ್ವಕಥಾ ಸಂಗತಿ ಓಂ ಉಷಿಗಸಿ ಕವೀರೌದ್ರೇಣಾನೀಕೇನ ಪಾಹಿ ಮಾಗ್ನೇಪಿ ಪ್ರೇಹಿ ಮಾಹಿ ಗುಂಸಿ ಅಂಘಾರಿರಸಿ ಬಂಭಾರಿ ರೌದ್ರೇಣಾನೀಕೇನ ಪಾಹಿ ಮಾಗ್ನೇಪಿ ಪ್ರೇಹಿ ಮಾಹಿ ಗುಂಸಿ ಅವಸ್ಯುರಸಿ ದುವಸ್ವಾನ್ ರೌದ್ರೇಣಾನೀಕೇನ ಪಾಹಿ ಮಾಗ್ನೇಪಿ ಪ್ರೇಹಿ ಮಾಹಿ ಗುಂಸಿ ಶುಂಧ್ಯೂರಸಿ ಮಾರ್ಜಾಲಿ ಯೋ ರೌದ್ರೇಣಾನೀಕೇನ ಪಾಹಿ ಮಾಗ್ನೇಪಿ ಪ್ರೇಹಿ ಮಾಹಿ ಗುಂಸಿ. ರಾವಣ ಅಪ್ಪಣೆ ಕೊಟ್ಟು ಹೋಗಿದ್ದಾನೆ. ಇವಳನ್ನು 2 ತಿಂಗಳು ಇವಳು ನನ್ನನ್ನು ಒಲಿಯದೇ ಇದ್ದರೆ ಇವಳನ್ನು 2 ತಿಂಗಳ ಕಳೆದ ಮೇಲೆ ಮರುದಿನ ಬೆಳಗ್ಗೆ ಉಪಹಾರಕ್ಕೆ ಇವಳನ್ನು ವಿನಿಯೋಗ ಮಾಡಿಬಿಡಿ ಅಂತ ತನ್ನ ಕಡೆಯವರಿಗೆ ರಾವಣ ಅಪ್ಪಣೆ ಮಾಡಿಬಿಟ್ಟಿದ್ದಾನೆ. ರಾವಣನ ಅಪ್ಪಣೆ ಆಯಿತು ಅಂದಮೇಲೆ ಖಂಡಿತ ನಡೆಸ್ತಾರೆ ಇವರು. ನಾನಿನ್ನು ಉಳಿಯೋರಿಲ್ಲ, ಇನ್ಯಾತಕ್ಕೆ ಇರಬೇಕು ನಾನು ಅಂಥೇಳಿ, ಅಯ್ಯೋ ವಿಷ ತಗೊಳ್ಳೋಣ ಅಂತಂದರೆ ಕೈಯಲ್ಲಿ ಒಂದು ಪೈಸಾ ಇಲ್ವಲ್ಲ, ಇರಿದುಕೊಂಬಿಡೋಣ ಅಂದರೆ ಒಂದು ಚೂರಿ ಇಲ್ವಲ್ಲ, ನೇಣು ಹಾಕ್ಕೊಳ್ಳೋಕೆ ಒಂದು ಹಗ್ಗ ಇಲ್ವಲ್ಲ, ಹೀಗೆಲ್ಲ ಸೀತೆ ಯೋಚನೆ ಮಾಡಿ ಉದ್ದವಾದ ಕೂದಲು, ಹಿಮ್ಮಡಿಗೋಗುವ ಕುಂತಳದ ಅಬಲೆ, ಸೀತೆಗೆ, ದಮಯಂತಿಗೆ, ಸಾವಿತ್ರಿಗೆ, ದ್ರೌಪದಿಗೆ ಇವರಿಗೆಲ್ಲ ಕೂದಲು ನೆಲದ ಮೇಲೆ ಎಳೀತಾ ಇತ್ತಂತೆ. ಅವರಿಗೆಲ್ಲ ಇವರೆಲ್ಲರೂ ಪತಿವ್ರತೆಯರು, ಎಲ್ಲರೂ ಭಾರಿ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ಸೀತೆಯು ಒಬ್ಬಳು. ಆ ಕೂದಲನ್ನು ನೋಡಿಲ್ಲಂತೆ. ಅಯ್ಯೋ ಭಗವಂತ ನನಗೆ ನೇಣು ಹಾಕೊಳ್ಳೋದಕ್ಕೆ ಒಂದು ಅನುಕೂಲ ಕೊಟ್ಟಿದ್ದಾನೆ, ಉದ್ದವಾದ ಕೇಶಜಾಲವನ್ನು ಕೊಟ್ಟಿದ್ದಾನೆ. ಇದರಿಂದ ಈ ಮರಕ್ಕೆ ಸುತ್ತಿ, ಕಂಠಕ್ಕೂ ಕೂಡ ಸುತ್ತಿ ಬಿಗಿ ಮಾಡಿ ಕಾಲನ್ನು ಮೇಲಕ್ಕೆ ಎತ್ತಿಬಿಡೋದು, ಮರಕ್ಕೆ ಸುತ್ಕೊಂಡ್ಬಿಡೋದು, ಕಾಲನ್ನು ಮೇಲಕ್ಕೆ ಎತ್ತಿಬಿಟ್ರೆ ಜೀವ ಹೋಗ್ಬಿಡುತ್ತೆ ಅಂಥೇಳಿ ಉದ್ಗ್ರಥನ ಅದನ್ನು ಕಟ್ಟಿಕೊಂಡು ತಯಾರಾಗಿದ್ದಾಳೆ. ನಾನು ನೇಣು ಹಾಕ್ಕೊಂಡ್ಬಿಡಬೇಕು ಅಂತ. ಹನುಮ ಈ ರಾವಣನ ತೀವ್ರವಾದ ಮಾತು, ಒಂದು ಸಾರಿ ರಾವಣ ಇವಳನ್ನು ಹೊಡೆಯೋರು ಯಾರೂ ಇಲ್ಲವೇ ಅಂಥೇಳಿ ಹೊರೆಯಿಂದ ಖಡ್ಗವನ್ನೇ ಕಳಿಸಿಬಿಡ್ತಾನೆ. ಇಂಥ ಮಾತನ್ನು ರಾವಣನನ್ನು ಅಧಮ ಅಂತ ಅಂದ್ಲು ಅಂಥೇಳಿ ಖಡ್ಗದ ಮೇಲೆ ಕೈ ಹೋಗ್ಬಿಡುತ್ತೆ. ಹನುಮ ಮರದ ಮೇಲೆ ಇರೋವನು ಹಾಗೆ ರಾವಣನ ಮೇಲೆ ಪರ್ವತ ಬಿದ್ದಾಗ ಬಿದ್ದುಬಿಡ್ಲೋ ಅಂತ ಯೋಚನೆ ಮಾಡ್ತಾನಂತೆ. ಅಪ್ಪಚ್ಚಿಯಾಗಿ ಹೋಗ್ಬಿಡ್ಬೇಕು ರಾವಣ, ಅಲ್ಲೇನೆ ಮೇಲಿಂದ ಬಿದ್ದು ಬಿಡಲೇ ಅಂತ ಯೋಚನೆ ಮಾಡ್ತಾನೆ. ಅಷ್ಟರಲ್ಲಿ ಹಿಂದೆ ಸರಿದು 2 ತಿಂಗಳು ಗಡುವು ಕೊಟ್ಟು ಮಂಡೋದರಿ ತಡೀತಾಳೆ. ತಡೆದ ಮೇಲೆ 2 ತಿಂಗಳು ಗಡುವನ್ನು ಕೊಟ್ಟು ರಾವಣ ಆ ಕಡೆ ಹೊರಟೋಗಿದ್ದಾನೆ. ಇದು ನಡೆಯುತ್ತೆ ಅಂತ ನೇಣು ಹಾಕ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾಳೆ. ಆಗ ಹನುಮ ಕಂಠವನ್ನು ಸರಿ ಮಾಡಿಕೊಂಡು ಮೃದುವಾದ ಶಬ್ದಗಳಿಂದ, ಬಾಲಭಾಷೆಯಿಂದ ರಾಜಾ ದಶರಥೋ ನಾಮ ರಥಕುಂಜರ ವಾಜಿಮಾ, ಈ ಮಾತುಗಳಿಂದ ದಶರಥ ಅಂತ ಕಥೆಯನ್ನು ತಗೊಂಡು, ನಮ್ಮ ವಂಶದ ಕಥೆ, ನಮ್ಮವನವರ ಹೆಸರು, ನನ್ನ ಭರ್ತ,
ನನ್ನ ಪ್ರಿಯತಮ ರಾಮನ ವಿಚಾರ ಅಂತ ಹೇಳಿ ಸೀತೆ ಒಂದೊಂದಾಜೆ ಆಶ್ಚರ್ಯದಿಂದ ಮೇಲೆ ನೋಡ್ತಾಳೆ. ಬಹು ಎತ್ತರದ ಮೇಲೆ ಸಣ್ಣ ಸ್ವರೂಪದಿಂದ ಕೂತಿದ್ದಾನೆ. ರಾವಣ ಹೊರಟು ಹೋದ ಮೇಲೆ ಸೋವತೀರ್ಯ ಹನುಮ ಕೆಳಗಡೆ ಇಳಿದುಬಿಟ್ಟು ಮೆಲ್ಲನೆ ಸೀತೆಗೆ ಆಶ್ವಾಸನೆಯನ್ನು ಕೊಡಬೇಕು. ನನ್ನ ರಾಮಕಥೆಯಿಂದ ಸ್ವಲ್ಪ ನನ್ನ ಕಡೆ ತಿರುಗಿದಾಳೆ, ಇನ್ನೂ ಕೂಡ ಆಶ್ವಾಸನೆ ಕೊಡಬೇಕು. ಹೆದರ್ತಾಳೋ ಏನೋ, ಆದರೂ ಏನಾಗುತ್ತೋ ಅನುಭವಿಸಬೇಕು ಅಂತ ಹನುಮ ಕೆಳಗಡೆ ಇಳಿದುಬಿಟ್ಟು ಸೀತೆಯೊಂದಿಗೆ ಮಾತಾಡ್ತಾ ಇದ್ದಾನೆ. ಹನುಮ ಮಾತಾಡಬೇಕಾದರೆ ಸಣ್ಣ ಸ್ವರೂಪವನ್ನು ಮಾಡಿಕೊಂಡು ಸೀತೆ ಕೆಳಗಿದ್ದಾಳೆ. ಇನ್ನು ಕೆಳಗಿನ ಕೊಂಬೆ ಮೇಲಿದ್ದಾನೆ ಹನುಮ. ಅಷ್ಟತ್ರ ಬಂದುಬಿಟ್ಟಿದ್ದಾನೆ. ಶಿರಸ್ಯಂಜಲಿ ಮಾದಾಯ ಎರಡೂ ಕೈಗಳನ್ನು ಮುಗಿದುಕೊಂಡು ಬಹಳ ವಿನೀತನಾಗಿ ತಾಮಬ್ರವೀನ್ ಮಹಾತೇಜ ಹನುಮಾನ್ ಮಾರುತಾತ್ಮಜಃ. ತಾಮಬ್ರವೀನ್ ಮಹಾತೇಜಾಃ ಹನುಮಾನ್ ಮಾರುತಾತ್ಮಜಃ. ಶಿರಸಿ ಅಂಜಲಿಮಾದಾಯ ಸೀತಾಂ ಮಧುರಯಾ ಗಿರಾ. ಗಂಟಲನ್ನು ಇನ್ನೂ ಮಧುರವಾಗಿ ಮಾಡಿಕೊಂಡು ವಿನೀತನಾಗಿ ತಲೆಯ ಮೇಲೆ ಕೈ ಮುಗಿರಿಬಿಟ್ಟು, ಯಾಕೆಂದರೆ ರಾವಣನೇ ಆಗಿದ್ದರೆ ಅನುಮಾನ ಪಡ್ತಾಳೆ ಅವಳು. ರಾವಣನೇ ಇನ್ನೊಂದು ವೇಷ ಹಾಕ್ಕೊಂಡು ಬಂದಿದೆಯಾ ಅಂತ ಅನುಮಾನ ಪಡ್ತಾಳೆ. ರಾವಣನೇ ಆಗಿದ್ದರೆ ಕೈ ಮುಗಿಯೋದಿಲ್ಲ. ಕೈ ಮುಗೀತಾ ಇದ್ದಾನೆ, ವಿನಯವನ್ನು ತೋರಿಸ್ತಾ ಇದ್ದಾನೆ. ಇನ್ನೂ ಮಧುರವಾದ ಮಾತಿನಿಂದ, ಅಮ್ಮ ತಾಯಿ ಪದ್ಮಾಕ್ಷಿ, ಕಾನು ಪದ್ಮಫಲಾಶಾಕ್ಷಿ ಕ್ಲಿಷ್ಟಕೌಶೇಯವಾಸಿನಿ. ಕಾನು ಪದ್ಮಫಲಾಶಾಕ್ಷಿ ಕ್ಲಿಷ್ಟಕೌಶೇಯವಾಸಿನಿ. ದ್ರುಮಸ್ಯ ಶಾಖಾಮಾಲಂಬ್ಯ ತಿಷ್ಠಸಿ ತ್ವಂ ಅನಿಂದಿತೆ. ಕಿಮರ್ಥಂ ತವ ನೇತ್ರಾಭ್ಯಾಂ ವಾರಿಸ್ರವತಿ ಶೋಕಜಂ. ಕಿಮರ್ಥಂ ತವ ನೇತ್ರಾಭ್ಯಾಂ ವಾರಿಸ್ರವತಿ ಶೋಕಜಂ. ಪುಂಡರೀಕಪಲಾಶಾಭ್ಯಾಂ ವಿಪ್ರಕೀರ್ಣಮಿವೋದಕಂ. ಅಮ್ಮ ಕ್ಲಿಷ್ಟ ಕೌಶೇಯ ವಾಸಿನಿ, ಹರಕಲು ಸೀರೆ ಸವದು ಹೋಗ್ಬಿಟ್ಟಿದೆ. ಅಂಥ ಸಾಮಾನ್ಯವಾದ ಕೌಶೇಯ ಸೀರೆಯನ್ನು ನಾರು ಮಡಿಯ ಇದ್ದಾಗಿದೆ. ಅಷ್ಟು ಬಣ್ಣವೆಲ್ಲ ಕೆಟ್ಟು ಹೋಗಿದೆ. ಸವಕಲು ಸೀರೆಯನ್ನು ಉಟ್ಕೊಂಡಿದೆಯಲ್ಲಮ್ಮ. ನಿನ್ನ ಕಣ್ಣು ಕಮಲಪತ್ರದ ಹಾಗೆ ಇದೆ. ಎರಡೂ ಕಣ್ಣುಗಳಿಂದ ನೀರು ಬರ್ತಾ ಇದೆಯಲ್ಲಮ್ಮ. ಕಮಲದ ಮೇಲೆ ನೀರನ್ನು ಹನಿಸಿದರೆ ಅದರ ತುದಿಯಿಂದ ತೊಟ್ಟಿಕ್ಕುವ ಹಾಗೆ ನಿನ್ನ ಎರಡೂ ಕಣ್ಣುಗಳಿಂದ ನೀರು ಇಳಿತಾ ಇದೆಯಲ್ಲಮ್ಮ. ನಿನಗೆ ಯಾಕೆ ದುಃಖ? ನಿನಗೇನಾಗಿದೆ? ಸುರಾಣಾಮಸುರಾಣಾಂ ವಾ ನಾಗಗಂಧರ್ವರಕ್ಷಸಾಂ. ಸುರಾಣಾಮಸುರಾಣಾಂ ವಾ ನಾಗಗಂಧರ್ವರಕ್ಷಸಾಂ. ಯಕ್ಷಾಣಾಂ ಕಿನ್ನರಾಣಾಂ ವಾ ಕಾತ್ವಂ ಭವಸಿ ಶೋಭನೆ. ಒಂದೇ ಸಾರಿ ಓದ್ಬಿಡಿ, ಯಾಕೆಂದ್ರೆ ಹೋಗೋದೇ ಒಂದೇ ಸಂದಿಲೇ ಆಗೋಗ್ಬಿಡುತ್ತೆ. ಇವತ್ತು ಮುಂದಕ್ಕೆ ಹೋಗಲ್ಲ ಕಥೆ. ಅದರಿಂದ ಒಂದೇ ಸಾರಿ ಓದಿ ಸ್ವಲ್ಪ ಚುರುಕಾಗಿ ಹೋಗೋಣ. ತುಂಬ ಚೆನ್ನಾಗಿ ಓದ್ತೀರಿ. ಇವರ ಪರಿಚಯವನ್ನು ನಾನು ಮಾಡಿಕೊಡಲೇ ಇಲ್ಲ. ಮೈಸೂರು ರಾಮಕೃಷ್ಣ ಮಠದಲ್ಲಿ ಸಂಸ್ಕೃತದ ಉಪಾಧ್ಯಾಯರಾಗಿದ್ದಾರೆ. ಸಂಸ್ಕೃತದಲ್ಲಿ ಡಾಕ್ಟ್ರೇಟ್ ಪಡೆದಿದ್ದಾರೆ. ಕುಮಾರಸ್ವಾಮಿ ಅಂತ ಹೆಸರು. ತುಂಬ ಚೆನ್ನಾಗಿ ಕಾಲೇಜಿನಲ್ಲೂ ಗಮಕವನ್ನು ಹೇಳಿಕೊಡ್ತಾರೆ. ಕಾಲೇಜಿನ ಉಪಾಧ್ಯಾಯರು ಎಲ್ಲರಿಗೂ ಕೂಡ ಇವರಿಗೆಲ್ಲ ಅವಕಾಶ ಸಿಕ್ಕಿದ್ದೇ ಇವರ ಕಂಠಶ್ರೀಯಿಂದ, ಇವರ ಗಮಕದಿಂದ. ಮೈಸೂರಲ್ಲಿ ಅರಮನೆಯಲ್ಲೆಲ್ಲ ಮಾಡಿದ್ದಾರೆ. ಹಿಂದಿನ ಅರಮನೆ
ಅಲ್ಲೂ ಕೂಡ ತಿಂಗಳುಗಟ್ಟಲೆ ಕಾರ್ಯಕ್ರಮ ನಡೆದಿದೆ. ಮತ್ತೂರು ಕೃಷ್ಣಮೂರ್ತಿಗಳ ಜೊತೆಯಲ್ಲಿ ವಾಚನ ಮಾಡಿದ್ದಾರೆ. ಮೊನ್ನೆ ದಸರಾದಲ್ಲೂ ಕೂಡ ಇವರದ್ದು ಒಂದೆರಡು ಕಾರ್ಯಕ್ರಮ ಆಗಿದೆ. ಬಹಳ ಪ್ರಖ್ಯಾತರು. ಇನ್ನೂ ಒಂದು ನಮ್ಮ ಹೆಮ್ಮೆ ಹೇಳೋದಾದರೆ, ನಮ್ಮ ಅಳಿಯ, ನಮ್ಮ ತಮ್ಮನ ಮಗಳನ್ನೇ ಕೊಟ್ಟಿರೋದು ನಮ್ಮ ಅಳಿಯ ಕುಮಾರಸ್ವಾಮಿ. ಅಮ್ಮ, ಯಾರಮ್ಮ ನೀನು? ನಿಮ್ಮನ್ನು ನೋಡಿದರೆ ಆಶ್ಚರ್ಯವಾಗ್ತಾ ಇದೆ. ನೀವು ಗಂಧರ್ವ ಕನ್ಯೆ ಇರಬಹುದೇ? ನೀವು ಯಾರು? ಗಂಧರ್ವ ಲೋಕರಿಂದ ಬಂದಿದ್ದೀರಾ ಅಥವಾ ಕಿನ್ನರರೇ, ಕಿಂಪುರುಷರೇ, ಅಪ್ಸರೆಯರೇ? ಯಾರಮ್ಮ ನೀವು? ಕಾತ್ವಂ ಭವಸಿ ರುದ್ರಾಣಾಂ ಮರುತಾಂ ವಾ ವರಾನನೇ ವಸೂನಾಂ ವಾ ವರಾರೋಹೇ ದೇವತಾ ಪ್ರತಿಭಾಸಿ ಮೇ. ನನ್ನ ಲೆಕ್ಕಾಚಾರದಲ್ಲಿ ನೀವು ದೇವತೆಯೇ ಇರಬೇಕು. ವಸುಗಳ ವಂಶದಿಂದ ಬಂದಿದ್ದೀರಾ, ರುದ್ರರ ವಂಶದಿಂದ ಬಂದಿದ್ದೀರಾ, ಆದಿತ್ಯರ ವಂಶದಿಂದ ಬಂದಿದ್ದೀರಾ. ನೀವು ದೇವತೆಯೇ ಇರಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾರಮ್ಮ ನೀವು? ಕಿಮ್ನು ಚಂದ್ರಮಸಾಹಿನಾ ಪತಿತಾ ವಿಬುಧಾಲಯಾತ್ ರೋಹಿಣಿ ಜ್ಯೋತಿಷಾಂ ಶ್ರೇಷ್ಠ ಸರ್ವಗುಣಾನ್ವಿತ. ಹೀಗಿರಬಹುದೇ? ಚಂದ್ರನನ್ನು ಬಿಟ್ಟು ರೋಹಿಣಿಯೇ ಈ ರಾವಣನ ವನದಲ್ಲಿ ಇರೋಣ ಅಂತ ಬಂದಿರೋ ಹಾಗಿದೆಯಲ್ಲ. ಈ ರಾವಣನ ಉದ್ಯಾನವನ ಚೆನ್ನಾಗಿದೆ. ಒಂದೊಂದು ಸರೋವರಕ್ಕೆ ಸುವರ್ಣದ ಸೋಪಾನವನ್ನು ಹಾಕಿಸಿದ್ದಾನೆ. ಮರಳಿನ ಜಾಗದಲ್ಲಿ ಬರೇ ಮುತ್ತು ರತ್ನಗಳಂತೆ, ಮರಳಿನ ಜಾಗಕ್ಕೆ ಮುತ್ತು ರತ್ನಗಳನ್ನು ಹಾಕಿಸಿದ್ದಾನೆ. ಒಂದೊಂದು ಮರಕ್ಕೂ ಒಂದೊಂದು ಕಟ್ಟೆಯನ್ನು ಕಟ್ಟಿದ್ದಾನೆ. ಒಂದೊಂದು ಕೂಡ ಚಿತ್ರ ವಿಚಿತ್ರವಾದ ಕಲ್ಲುಗಳಿಂದ, ನಾನಾ ವಿಧವಾದ ರತ್ನಗಳಿಂದ ಕೂಡ್ಕೊಂಡಿರುವಂತಹ ಕಟ್ಟೆಯನ್ನು ಕಟ್ಟಿದ್ದಾನೆ. ಸುಂದರವಾದ ವನ, ವಿಹಾರ ಮಾಡಬೇಕು ಅಂಥೇಳಿ ಚಂದ್ರನಿಗಿಂತ ಇಲ್ಲಿ ಸೊಗಸಾಗಿದೆ ಅಂತ ರೋಹಿಣಿಯೇ ಚಂದ್ರನನ್ನು ಬಿಟ್ಟು ಇಲ್ಲಿ ಬಂದಿರಬಹುದೇ? ಅಥವಾ ಕಾತ್ವಂ ಭವಸಿ ಕಲ್ಯಾಣಿ ತ್ವಂ ಅನಿಂದಿತಲೋಚನೆ ಕೋಪಾದ್ವಾ ಯದಿ ವಾ ಮೋಹಾತ್ ಭರ್ತಾರಮಸಿ ತೇ ಕ್ಷಣೇ ವಸಿಷ್ಠಂ ಕೋಪಯಿತ್ವಾ ತ್ವಂ ನಾಸಿ ಕಲ್ಯಾಣಿ ಅರುಂಧತಿ ಕೋನು ಪುತ್ರಃ ಪಿತಾ ಭ್ರಾತಾ ಭರ್ತಾ ವಾ ತೇ ಸುಮಧ್ಯಮೇ. ನಿನ್ನ ತೇಜಸ್ಸನ್ನು ನೋಡಿದರೆ ಋಷಿಪತ್ನಿಯ ತೇಜಸ್ಸು ಕಾಣ್ತಾ ಇದೆ. ಋಷಿಪತ್ನಿಯರಲ್ಲೂ ಬಾಕಿ ಋಷಿಗಳಲ್ಲ, ಸಾಕ್ಷಾತ್ ವಸಿಷ್ಠರು, ವಸಿಷ್ಠರ ಪತ್ನಿ ಅರುಂಧತಿಯೇ ನೀನೇನಮ್ಮ? ಏನಾರು ಕಾರಣದಿಂದ ನೀನು ಬಂದ್ಯಾ? ನಿಮ್ಮ ತಂದೆ ಯಾರಮ್ಮ? ತಾಯಿ ಯಾರಮ್ಮ? ಮಕ್ಕಳು ಯಾರಮ್ಮ? ಗಂಡ ಯಾರಮ್ಮ? ನೀನು ಅರುಂಧತಿಯ ಹಾಗೆ ತೇಜಸ್ಸು ನಿನ್ನಲ್ಲಿ ಕಾಣ್ತಾ ಇದೆಯಲ್ಲ. ಅಸ್ಮಾಲ್ಲೋಕಾದಮುಂ ಲೋಕಂ ಗತಂ ತ್ವಂ ಅನುಶೋಚಸಿ ರೋದನಾತ್ ಅತಿ ನಿಶ್ವಾಸಾತ್ ಭೂಮಿ ಸಂಸ್ಪರ್ಶನಾದಪಿ. ನಾನು ದೇವತೆಗಳು ಅಂತ ಅಂದುಬಿಟ್ಟೆ. ಹಾಗಲ್ಲ. ಈಗ ನಿನ್ನ ಪಾದವನ್ನು ನೋಡಿದ ಮೇಲೆ ನಿನ್ನ ಪಾದ ಭೂಮಿಯನ್ನು ಸ್ಪರ್ಶ ಮಾಡ್ತಾ ಇದೆ. ನಿಟ್ಟುಸಿರು ನಿನಗೆ ಬರ್ತಾ ಇದೆ, ಬೆವರ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದೆಲ್ಲ ಮನುಷ್ಯರಿಗೆ ಸರಿ. ದೇವತೆಗಳಿಗೆ ಪಾದ ನೆಲವನ್ನು, ಭೂಮಿಯನ್ನು ಸ್ಪರ್ಶ ಮಾಡೋಲ್ಲ. ಆದ್ದರಿಂದ ನೀನು ದೇವತೆ ಅಲ್ಲ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಆದ್ದರಿಂದ ದೇವತೆ ಅಲ್ಲ. ಬೆವರು ಬರ್ತಾ ಇದೆ, ನೀನು ದೇವತೆ ಅಲ್ಲ, ನೀನು ಮನುಷ್ಯಳು. ಹಾಗೆ ಒಂದೊಂದೇ ಹೆಜ್ಜೆ ಇವಳು ನೀನು ಮಾನವಿ ಅಂತ ಹೇಳಿ ನೋಡಿ. ಇನ್ನು ಮುಂದಿನ ಲಕ್ಷಣಗಳನ್ನು ಹನುಮ ಹೇಳ್ತಾನೆ. ಅದರಲ್ಲೂ ನಿನ್ನ ನೋಡಿದರೆ ರಾಜಕುಮಾರಿ ತರಹ ಕಾಣ್ತಾ ಇದೆಯಾ? ನತ್ವಾಂ ದೇವೀಂ ಅಹಂ ಮನ್ಯೇ ರಾಜ್ಞಃ ಸಂಜ್ಞಾವಧಾರಣಾತ್ ವ್ಯಂಜನಾನಿ ಚ ತೇ ಯಾನಿ
ಲಕ್ಷಣಾನಿ ಚ ಲಕ್ಷಯೇ. ನೀನು ದೇವಿ ಅಲ್ಲ, ಮನುಷ್ಯಳು. ರಾಜರ ಲಕ್ಷಣ ನಿನ್ನ ಮುಖದಲ್ಲಿ ಕಾಣ್ತಾ ಇದೆ. ಇದನ್ನು ತಿಳ್ಕೊಂಡು ನೀನು ಮನುಷ್ಯ ಕನ್ಯೆ ಅಂತ ತೀರ್ಮಾನ ಮಾಡ್ತೇನೆ. ಅಮ್ಮ, ರಾಜಮಹಿಷಿ ನೀನು. ಮಹಿಷಿ ಭೂಮಿಪಾಲಸ್ಯ ರಾಜಕನ್ಯಾಸಿ ಮೇ ಮತಾ. ರಾವಣೇನ ಜನಸ್ಥಾನಾತ್ ಬಲಾದಪಹೃತಾಯದಿ. ಒಂದೊಂದೇ ಮೆಟ್ಲು ಹೇಗೆ ಹೋಗ್ತಾ ಇದ್ದಾನೆ. ನೀನು ಮನುಷ್ಯ ಕನ್ಯೆ, ಅದರಲ್ಲೂ ಕೂಡ ರಾಜಕುಮಾರಿ, ರಾಜವಂಶಕ್ಕೆ ಸೇರಿದವಳು. ಭೂಮಿಪಾಲನ ಮಹಿಷಿ ನೀನು, ಹೌದೇನಮ್ಮ? ಅಂದಹಾಗೆ ರಾವಣ ಒಬ್ಬ ಹೆಣ್ಣುಮಗಳನ್ನು ಹೊತ್ಕೊಂಡ್ಬಂದಿದ್ದಾನಲ್ಲ, ಅವಳೇ ಏನಮ್ಮ ನೀನು? ಸೀತಾತ್ವಮಸಿ ಭದ್ರಂತೆ ತನ್ಮಮಾಚಕ್ಷ್ವ ಪೃಚ್ಛತಃ ಯಥಾ ಹಿ ತವ ವೈ ದೈನ್ಯಂ ರೂಪಂ ಚಾಪ್ಯತಿಮಾನುಷಂ. ರಾಮನ ಪತ್ನಿ ಸೀತಾದೇವಿಯೇ ಏನಮ್ಮ? ನೀನು ಸೀತಾದೇವಿಯಾದರೆ ಅದು ಪರಮ ಮಂಗಳ, ಅದು ಬಹಳ ಸಂತೋಷವಾದ ವಿಷಯ. ನಿನ್ನ ದೈನ್ಯ, ನಿನ್ನ ಪರಿಸ್ಥಿತಿ, ಸನ್ನಿವೇಶ ನೋಡಿದರೆ ಇದು ಅತಿ ಮಾನುಷವಾದದ್ದು. ನನಗೆ ಸೀತೆ ಅಂತಲೇ ಭಾವನೆ ಬರ್ತಾ ಇದೆ. ಕಾರಣ ತಪಸ್ಸಿನಿಂದ. ತಪಸಾ ಚಾನ್ವಿತೋ ವೇಷಃ ತ್ವಂ ರಾಮ ಮಹಿಷೀ ಧ್ರುವಂ. ಸಾ ತಸ್ಯ ವಚನಂ ಶ್ರುತ್ವಾ ರಾಮಕೀರ್ತನ ಹರ್ಷಿತಾ. ನಿನ್ನ ಈ ತಪಸ್ಸಿ ಸಹಜವಾದ ವೇಷ, ನಿನ್ನ ವೇಷವನ್ನು ನೋಡಿ, ನಿನ್ನ ತಪಸ್ಸಿನ ಭಾವವನ್ನು ನಾನು ತಿಳಿದುಬಿಟ್ಟು ನಿನ್ನನ್ನು ನಾನು ರಾಮಮಹಿಷಿ, ರಾಮನ ಪತ್ನಿ ಅಂತಲೇ ನಾನು ತಿಳ್ಕೊಳ್ತೇನೆ. ಖಂಡಿತ ನೀನು ರಾಮಪತ್ನಿಯೇ, ಹೌದು, ಇದು ನಿಶ್ಚಯ, ನೀನು ರಾಮಪತ್ನಿಯೇ ಅಂತ ಹೇಳಿಬಿಟ್ಟು 4 ಸಾರಿ ರಾಮಪತ್ನಿ ನೀನು ಹೌದು, ದೃಢ ನಿಶ್ಚಯ ಅಂತ ಹನುಮ ಅಂದುಬಿಟ್ಟ. ಒಂದೊಂದೇ ಮೆಟ್ಲು ಬೆಳಿಗ್ಗೆ ಬಹಳ ದಿವಸದ ಮೇಲೆ, 10 ತಿಂಗಳ ಮೇಲೆ ರಾಮನ ಶಬ್ದ ಕಿವಿಯಲ್ಲಿ ಬೀಳ್ತಾ ಇದೆ. ಒಂದೊಂದೇ ಆಶ್ವಾಸನೆ ಬರ್ತಾ ಇದೆ. ರಾವಣ ಅಂತ ಅನುಮಾನ ಪಟ್ಟರೆ ಕೈ ಮುಗೀತಾ ಇರಲಿಲ್ಲ ನೀಚ. ಏನು ಮಾಡಿದರೂ ಕೂಡ ಕೈ ಮುಗಿಯೋದನ್ನು ಬಿಟ್ಟು ನನ್ನವಳಾಗುವಂತ ಅಂತ ಇದ್ದ. ಕೈ ಮುಗಿಯೋದನ್ನು ಬಿಟ್ಟು ಕೈ ಹಿಡಿಯೋಕೆ ಬರ್ತಾ ಇದ್ದ. ಅವನು ಕೈ ಮುಗೀತಾ ಇದ್ದಾನೆ. ಒಂದೊಂದೇ ಮಾತುಗಳು, ಇವನ ಊಹೆ ಅಷ್ಟೂ ಕೂಡ ಸರಿಯಾಗಿದೆಯಲ್ಲ ಅಂಥೇಳಿ ಸೀತೆಗೆ ಮನಸ್ಸಿನಲ್ಲಿ ರಾಮ ಶಬ್ದದಿಂದ ಆನಂದವಾಯಿತು, ಪುಲಕಾಂಗಿತವಾದಳು. ಆಗಿಬಿಟ್ಟು ಉವಾಚ ವಾಕ್ಯಂ. ಸೀತೆ ಇದುವರೆಗೆ ಮಾತೇ ಆಡ್ತಾ ಇರಲಿಲ್ಲ ಅವಳು. ಸೀತೆ ಮಾತಾಡೋದಕ್ಕೆ ಶುರು ಮಾಡಿದ್ಲು. ಉವಾಚ ವಾಕ್ಯಂ ವೈದೇಹಿ ಹನುಮಂತಂ ದ್ರುಮಾಶ್ರಿತಂ ಪೃಥಿವ್ಯಾಂ ರಾಜಸಿಂಹಾನಾಂ ಮುಖ್ಯಸ್ಯ ವಿದಿತಾತ್ಮನಃ. ಮರವನ್ನು ಒರ್ಕೊಂಡಿದ್ದಾಳೆ. ಹನುಮ ತಗ್ಗಿನಲ್ಲಿ, ಮರದ ತಗ್ಗಿನ ಕೊಂಬೆ ಮೇಲೆ ಹನುಮ ಇದ್ದಾನೆ. ಹನುಮಂತನನ್ನು ಕುರಿತು ಬಿಟ್ಟು ಸೀತೆ ಮಾತನ್ನು ಆರಂಭ ಮಾಡಿದ್ಲು. ಅಪ್ಪ, ರಾಜಸಿಂಹರಲ್ಲಿ ಮುಖ್ಯಸ್ಥನಾದ ದಶರಥ ಅಂತ ಒಬ್ಬ ಚಕ್ರವರ್ತಿ ಆಗಿ ಹೋದರು. ಆ ದಶರಥನ ಸೊಸೆ ನಾನು. ಇದು ಸೀತಾ ಹೇಳಿರೋ ರಾಮಾಯಣ. ಹನುಮ ನಿನ್ನೆ ದಿವಸ ಹೇಳ್ದ ರಾಜ ದಶರಥೋ ನಾಮ ಅಂತ ಹನುಮನ ರಾಮಾಯಣ. ಅದು ಇನ್ನೊಂದು ಸಾರಿ ಹೇಳ್ತಾನೆ ಮುಂದೆ ಹನುಮ. ಇದು ಸೀತೆ ಹೇಳಿದ ರಾಮಾಯಣ. ಸೀತೆ ಹೇಳ್ತಾ ಇದ್ದಾಳೆ, ದಶರಥಸ್ಯ ಸ್ನುಷಾ ಸ್ನುಷಾ ದಶರಥಸ್ಯಾಹಂ ಶತ್ರುಸೈನ್ಯ ಪ್ರಮಾಥಿನಃ ದುಹಿತಾ ಜನಕಸ್ಯಾಹಂ ವೈದೇಹಸ್ಯ ಮಹಾತ್ಮನಃ. ಸೀತಾ ಚ ನಾಮ ನಾಮ್ನಾಹಂ ಭಾರ್ಯಾ ರಾಮಸ್ಯ ಧೀಮತಃ ಸಮಾದ್ವಾದಶ ತತ್ರಾಹಂ ರಾಘವಸ್ಯ ನಿವೇಶನೆ.
ಸಂಸ್ಕೃತ ಕಷ್ಟ ಕಷ್ಟ ಅಂತಾರೆ. ಏನು ಕಷ್ಟ, ಎಷ್ಟು ಸರಳವಾಗಿದೆ. ಹೀಗೆ ಓದ್ಬಿಟ್ರೆ ಎಲ್ಲವೂ ಕೂಡ ಅರ್ಥವಾಗುತ್ತೆ. ಒಂದು ಮಾತನ್ನು ಸೀತೆಯಿಂದ ನಾವು ಇಲ್ಲಿ ತಿಳಿತೀವಿ, ಹಿಂದೆಲ್ಲೂ ಕೂಡ ವಾಲ್ಮೀಕಿಗಳು ಹೇಳಿಲ್ಲ. ಸಮಾದ್ವಾದಶ ತತ್ರಾಹಂ ರಾಘವಸ್ಯ ನಿವೇಶನೆ. ರಾಮನ ಜೊತೆಯಲ್ಲಿ ಮದುವೆ ಆದ ಮೇಲೆ ರಾಮನ ಅರಮನೆಯಲ್ಲಿ 12 ವರ್ಷ ರಾಮನೊಂದಿಗೆ ಆನಂದವಾಗಿ ಇದ್ದೆ. ಆ ಕಾಲವನ್ನು ಜ್ಞಾಪಕ ಮಾಡ್ಕೊಳ್ತಾರೆ. ಅಲ್ಲಿದ್ದು ಆಮೇಲೆ ಕಾಡಿಗೆ ಹೊರಟೆ ಅಂತ ಅರ್ಥ. 12 ವರ್ಷ ಜೊತೆಯಲ್ಲಿ ಇದ್ದು, ಮದುವೆ ಆದಮೇಲೆ 12 ವರ್ಷ ಇದ್ದು ಆಮೇಲೆ ಅರಣ್ಯಕ್ಕೆ ಹೊರಟೆ ಎನ್ನುವುದನ್ನು ಸಮಾದ್ವಾದಶ ತತ್ರಾಹಂ, ಅಲ್ಲಿದ್ದೆ, ನಾನಾ ವಿಧವಾದ ಭೋಗವನ್ನು ಅನುಭವಿಸಿದೆ. ಭುಂಜಾನಾಮಾನುಷಾನ್ ಭೋಗಾನ್ ಸರ್ವಕಾಮ ಸಮೃದ್ಧಿನಿ ತತಸ್ತ್ರಯೋದಶೇ ವರ್ಷೇ ರಾಜ್ಯೇ ಚೇಕ್ಷ್ವಾಕುನಂದನಂ ಅಭಿಷೇಚಯಿತುಂ ರಾಜ ಸೋಪಾಧ್ಯಾಯಃ ಪ್ರಚಕ್ರಮೇ ತಸ್ಮಿನ್ ಸಂಭ್ರಿಯಮಾಣೇ ತು ರಾಘವಸ್ಯಾಭಿಷೇಚನೆ ಕೈಕೇಯೀ ನಾಮ ಭರ್ತಾರಂ ಇದಂ ವಚನಮಬ್ರವೀತ್. 12 ವರ್ಷ ರಾಮನೊಂದಿಗೆ ಮಾನುಷ ಭೋಗಗಳನ್ನೆಲ್ಲವನ್ನು ಕೂಡ ಅನುಭವಿಸಿ ಬಹಳ ಸಂತೋಷಪಟ್ಟು ಅತ್ತೆಯರಿಗೆ ಮಾವನವರಿಗೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಸೊಸೆಯಾದೆ. 13ನೇ ವರ್ಷದಲ್ಲಿ ನಮ್ಮ ಮಾವ ದಶರಥ ನನ್ನ ಆರ್ಯಪುತ್ರ ರಾಮನಿಗೆ ಯೌವರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಅತ್ತೆ ಕೈಕೇಯಿ ಅವಳು ಮಾವನವರಿಗೆ ಈ ಮಾತನ್ನು ಹೇಳಿದ್ಲು. ಸ್ವಲ್ಪ ಮಾತು ಹೊರಟಾಗಿಯೇ ಇತ್ತು. ಆ ಮಾತು ನ ಪಿಬೇಯಂ, ಇವತ್ತಿನಿಂದ ಏನೂ ತಿನ್ನೋಲ್ಲ, ಏನೂ ಕುಡಿಯೋದಿಲ್ಲ. ನ ಪಿಬೇಯಂ ನ ಖಾದೇಯಂ ಪ್ರತ್ಯಹಂ ಮಮ ಭೋಜನಂ ಏಷ ಮೇ ಜೀವಿತಸ್ಯಾಂತಃ ರಾಮೋ ಯದಿ ಅಭಿಷಿಚ್ಯತೆ ಯತ್ತದುಕ್ತಂ ತ್ವಯಾ ವಾಕ್ಯಂ ಪ್ರೀತ್ಯಾ ನೃಪತಿ ಸತ್ತಮ ತಚ್ಚೇಂದ ವಿತಥಂ ಕಾರ್ಯಂ ವನಂ ಗಚ್ಚತು ರಾಘವಃ. ರಾಮನಿಗೆ ಅಭಿಷೇಕವಾದರೆ ನಾನು ಏನನ್ನೂ ಕುಡಿಯೋದಿಲ್ಲ, ಏನನ್ನೂ ಕೂಡ ತಿನ್ನೋದಿಲ್ಲ. ಇದೇ ಘಳಿಗೆಯಲ್ಲಿ ರಾಮ ಹೀಗೆಯೇ ಅಭಿಷೇಕದ ಮಂಗಲವನ್ನು ವಸ್ತ್ರವನ್ನು ಉಟ್ಕೊಂಡಿದ್ದಾನೆ. ಹೀಗೆ ನಾರುಮಡಿಯನ್ನು ಉಟ್ಕೊಂಡು ಅರಣ್ಯಕ್ಕೆ ಹೋಗಬೇಕು ರಾಮ. ಅಲ್ಲಿಯವರೆಗೆ ನಾನು ಕುಡಿಯೋದಿಲ್ಲ, ತಿನ್ನೋದಿಲ್ಲ, ಉಪವಾಸ, ಹಠ. ಸರಾಜ ಸತ್ಯವಾಕ್ ದೇವ್ಯಾಃ ವರದಾನಮನುಸ್ಮರನ್ ಮುಮೋಹವಚನಂ ಶ್ರುತ್ವಾ ಕೈಕೇಯ್ಯಾಃ ಕ್ರೂರಮಪ್ರಿಯಂ ತತಸ್ತುಸ್ಥವಿರೋ ರಾಜ ಸತ್ಯೇ ಧರ್ಮೇ ವ್ಯವಸ್ಥಿತಃ ಜ್ಯೇಷ್ಠಂ ಯಶಸ್ವಿನಂ ಪುತ್ರಂ ರುದನ್ ರಾಜ್ಯಮಯಾಚತ ಸಪಿತುರ್ವಚನಂ ಶ್ರೀಮಾನ್ ಅಭಿಷೇಕಾತ್ ಪರಂ ಪ್ರಿಯಂ ಮನಸಾ ಪೂರ್ವಮಾಸಾದ್ಯ ವಾಚಾ ಪ್ರತಿಗೃಹೀತವಾನ್. ಸತ್ಯಸಂಧನಾದ ರಾಮ ದಶರಥನನ್ನು ಸತ್ಯವಾಕ್ಕಾಗಿ ಮಾಡುವುದಕ್ಕೋಸ್ಕರ ದಶರಥ ರಾಮನಿಗೆ ಸೇರಬೇಕಾದ ರಾಜ್ಯವನ್ನು ಬೇಡಿದ. ಅಪ್ಪ, ನಿನಗೆ ಯೌವರಾಜ್ಯದ ಪಟ್ಟಾಭಿಷೇಕ ಮಾಡಬೇಕು ಅಂತ ಮಾಡಿದ್ದೆ, ನಿಮ್ಮ ಚಿಕ್ಕಮ್ಮ ಹಠ ಮಾಡ್ತಾ ಇದ್ದಾಳೆ, ರಾಜ್ಯವನ್ನು ಕೊಟ್ಬಿಡಪ್ಪ, ಭರ್ತಾರಿಗಳಿಗೆ ಕೊಟ್ಬಿಡ್ತೀನಿ, ರಾಜ್ಯವನ್ನು ಕೊಡು ಅಂಥೇಳಿ ದಶರಥ ರಾಮನ ಕೈಯಲ್ಲಿ ರಾಜ್ಯಮಯಾಚತ. ರಾಮ ಪಿತುರ್ವಚನ ವಾಕ್ಯದಿಂದ ಅಭಿಷೇಕಾತ್ ಪರಂ ಪ್ರಿಯಂ, ರಾಮ ಅಪ್ಪನ ಮಾತನ್ನು ಅಭಿಷೇಕಕ್ಕಿಂತಲೂ
ಹೆಚ್ಚಾಗಿ ತಿಳ್ಕೊಂಡ. ಅರಣ್ಯಕ್ಕೆ ಹೋಗಬೇಕು ಅನ್ನೋ ಮಾತನ್ನು ಅಭಿಷೇಕಕ್ಕಿಂತಲೂ ಕೂಡ ಹೆಚ್ಚಾಗಿ ತಿಳ್ಕೊಂಡ. ವಸಿಷ್ಠ ಋಷಿಗಳು, ರಾಮ ಮುಹೂರ್ತ ಬರ್ತಾ ಇದೆ, ಪೀತಾಂಬರ ಉಟ್ಕೋ, ಸಿಂಹಾಸನ ಹತ್ತು ಅಂತಂದರು. ಆಗಲೇ ಸಿಂಹಾಸನದ ಹತ್ತಿರ ಬಂದು ಬಲಗಾಲಿಟ್ಟಿದ್ದ ರಾಮ. ಕೈಕೇಯಿಯಿಂದ ಈ ವಾರ್ತೆ ಅರಣ್ಯಕ್ಕೆ ಹೋಗಬೇಕು ಅಂತ ಬಂದುಬಿಡ್ತು. ಅದೇ ಘಳಿಗೆಯಲ್ಲಿ ಪೀತಾಂಬರವನ್ನು ರಾಮ ತೆಗೆದು ನಾರುಮಡಿಯನ್ನು ಉಟ್ಕೊಂಡು ಅದೇ ಗಳಿಗೆಯಲ್ಲಿ ಅರಣ್ಯಕ್ಕೆ ಹೊರಟ. ಸಿಂಹಾಸನವನ್ನು ಹತ್ತಬೇಕಾದರೆ ರಾಮನಿಗೆ ಯಾವ ಮುಖ, ಯಾವ ಸಂತೋಷ ಇತ್ತೋ, ಅರಣ್ಯಕ್ಕೆ ಹೊರಡಬೇಕಾದರೂ ಅದೇ ಮುಖ, ಅದೇ ಸಂತೋಷ. ಅಷ್ಟೇ ಸಂತೋಷದಿಂದ ನಾರುಮಡಿ ಉಟ್ಟು ರಾಮ ಅರಣ್ಯಕ್ಕೆ ಹೊರಟೋಗ್ಬಿಟ್ಟ. ದದ್ಯಾನ್ನ ಪ್ರತಿಗೃಹೀಯಾತ್ ನ ಬ್ರೂಯಾತ್ ಕಿಂಚಿದ ಪ್ರಿಯಂ ಅಪಿ ಜೀವಿತ ಹೇತೋರ್ವಾ ರಾಮಃ ಸತ್ಯ ಪರಾಕ್ರಮಃ. ರಾಮಃ ದದ್ಯಾತ್, ಏನು ಬೇಕಾದ್ರೂ ಕೊಡ್ತಾನೆ. ನ ಪ್ರತಿಗೃಹೀಯಾತ್, ತಗೊಳ್ಳೋದಿಲ್ಲ ರಾಮ, ಏನನ್ನೂ ತಗೊಳ್ಳೋದಿಲ್ಲ, ಏನು ಬೇಕಾದ್ರೂ ಕೊಡ್ತಾನೆ. ಸಿಂಹಾಸನವನ್ನೇ ಕೊಟ್ಟ, ರಾಜ್ಯವನ್ನೇ ಕೊಟ್ಟ, ಅರಣ್ಯಕ್ಕೆ ಹೊರಟು ಬಿಟ್ಟ. ರಾಮೋ ದದ್ಯಾತ್ ದ್ವಿರ್ದದಾತಿ. ರಾಮ 2 ಸಾರಿ ಕೊಡ್ತಾ ಇರಲಿಲ್ವಂತೆ. ಯಾರು ಬಂದು ಮಗನಿಗೆ ಉಪನಯನ ಮಾಡಬೇಕು, ಸಹಾಯ ಆಗಬೇಕು, ಯಾರಿಗೋ ಒಂದು ಭಾರಿ ತೊಂದರೆ ಇದೆ, ಕಾಯಿಲೆ ಇದೆ, ಅವನಿಗೆ ಔಷಧಿ ಉಪಚಾರಕ್ಕೆ ಬೇಕು ಅಂದರೆ ಔಷಧಿ ಉಪಚಾರಕ್ಕಾಗಿ, ಟಾನಿಕ್ಕಿಗೂ ಆಗಿ, ಮುಂದೆ ಅವನಿಗೆ 60ನೇ ಶಾಂತಿಗೂ ಸೇರಿಸಿ ಅಷ್ಟು ಕೊಟ್ಟುಬಿಟ್ರಂತೆ. ಉಪನಯನಕ್ಕಾಗಬೇಕು ಅಂತಂದರೆ ವಸ್ತ್ರಕ್ಕೂ, ಮಂಗಳ ವಸ್ತ್ರಕ್ಕೆ, ಪಂಚಪಾತ್ರೆ, ಉದ್ಧರಣೆ, ತಟ್ಟೆ, ಭೋಜನಕ್ಕೆ ಎಲ್ಲದಕ್ಕೂ ಕೂಡ ಸೇರಿಸಿ ವಿದ್ಯಾಭ್ಯಾಸ ಮುಗಿಯೋಷ್ಟು ಕೊಟ್ಟುಬಿಡ್ತಾ ಇದ್ದಂತೆ. ರಾಮೋ ದ್ವಿರ್ದದಾತಿ, 2 ಸಾರಿ ಕೊಡ್ತಾ ಇರಲಿಲ್ಲ. ಯಾರು ಕೇಳಿದರೆ 1 ಸಾರಿಯಲ್ಲಿ ಎಷ್ಟು ಕೇಳ್ತಾನೋ ಅದಕ್ಕಿಂತ ಅಪರಿಮಿತವಾಗಿ ಕೊಟ್ಟು ಹೊಟ್ಟೆ ತುಂಬ ಹೋಗ್ಬಿಡ್ಬೇಕು. ದ್ವಿಶರಂ ನಾಭಿಸಂಧತ್ತೆ, 1 ಗುರಿಗೆ 2 ಬಾಣ ಹೊಡಿತಾ ಇರಲಿಲ್ಲ. 1 ಬಾಣ ಹೊಡೆದ ಅಂದರೆ ಹೋಗ್ಬಿಡ್ತು. ದ್ವಿರ್ನಾಭಿಭಾಷತೆ, 2 ಮಾತನ್ನು ಆಡ್ತಾ ಇರಲಿಲ್ಲ ಅಂತ. ತುಂಬ ಮಾತಾಡೋರು ಸುಳ್ಳು ಹೇಳಿಬಿಡ್ತಾರೆ, ಸ್ವಲ್ಪ ಅದಕ್ಕೆ ವಿಶೇಷವಾಗಿ ಸೇರಿಸಿ ಮಾತಾಡ್ತಾರೆ. ಯಾರದ್ದು ಕಮ್ಮಿ ಮಾತೋ ಮಿತಭಾಷೀಚ ರಾಘವ, ಪೂರ್ವಭಾಷೀಚ ರಾಘವ. ಕಡಿಮೆ ಮಾತಿದ್ದಷ್ಟು ಸುಳ್ಳು ಕಡಿಮೆ, ಹೆಚ್ಚು ಮಾತಾಡೋರಲ್ಲಿ ಸುಳ್ಳು ಬರುತ್ತೆ. ಸ್ವಲ್ಪ ಉತ್ಪ್ರೇಕ್ಷೆ ಹೊಗಳೋಕ್ಕಾದರೂ ಬರುತ್ತೆ, ಅದು ಬೇಕೇ ಸುಳ್ಳೇ ಅಂತಲ್ಲ, ಅದು ಹೊಗಳಬೇಕಾದ್ರೂ ಸ್ವಲ್ಪ ಹೆಚ್ಚು ಸೇರಿಸಿ ಹೊಗಳಬೇಕಾಗತ್ತೆ. ಏನು ಒಂದು ಕುಂಬಳಕಾಯಿ ಬೆಳೆದಿದ್ರು ಅಂತ ಭಾರಿ ಒಂದು ಆನೆ ಗಾತ್ರದ್ದು ಅಂತ ಬಿಡೋದು. ಕುಂಬಳಕಾಯಿ ಇಷ್ಟಿರುತ್ತೆ, ಸ್ವಲ್ಪ ಹೇಳ್ತಾರೆ, ದೊಡ್ಡ ಕುಂಬಳಕಾಯಿ ಅನ್ನೋದಕ್ಕೆ ಸೇರಿಸಿ ಹೇಳ್ತಾರೆ. ಹಾಗೆ ಅದು ಮಾತು ಹೆಚ್ಚುಗ ಮಾಡೋರು ಆ ಥರ ಮಾಡ್ತಾರೆ. ರಾಮ ಆ ಥರ ಮಾಡ್ತಾ ಇರಲಿಲ್ಲ. ಅಂತಹ ರಾಮ ಅದೇ ಗಳಿಗೆಯಲ್ಲಿ ಅರಣ್ಯಕ್ಕೆ ಹೊರಟ. ಸವಿಹಾಯ ಉತ್ತರೀಯಾಣಿ ಮಹಾರ್ಘಾಣಿ ಮಹಾಯಶಾಃ ವಿಸೃಜ್ಯ ಮನಸಾ ರಾಜ್ಯಂ ಜನನ್ಯೈ ಮಾಂ ಸಮಾದಿಶತ್. ಸಾಹಂ ತಸ್ಯಾಗ್ರತಸ್ತೂರ್ಣಂ ಪ್ರಸ್ಥಿತಾ ವನಚಾರಿಣೀ ನಹಿ ಮೇ ತೇನ ಹೀನಾಯಾಃ ವಾಸಃ ಸ್ವರ್ಗೇಪಿ ರೋಚತೆ. ಪ್ರಾಗೇವ ತು ಮಹಾಭಾಗಃ ಸೌಮಿತ್ರಿಃ ಮಿತ್ರನಂದನಃ ಪೂರ್ವಜಸ್ಯ ಅನುಯಾತ್ರಾರ್ಥೇ ದ್ರುಮಚೀರೈರಲಂಕೃತಃ. ರಾಮ ಅರಣ್ಯಕ್ಕೆ ಹೊರಟು ಬಿಟ್ಟ. ನನ್ನನ್ನು ತಾಯಿಗೆ ಒಪ್ಪಿಸ್ಬಿಟ್ಟ. ಕೌಸಲ್ಯ ಹತ್ರ ನೀನು ಅಮ್ಮ ಅವರ ಸೇವೆಯನ್ನು ಮಾಡಿಕೊಂಡಿರು, ನಾನು ಅರಣ್ಯಕ್ಕೆ ಹೋಗ್ತೇನೆ ಅಂತ. ನಾನು ಅದಕ್ಕೆ ಒಪ್ಪಲಿಲ್ಲ. ನಮ್ಮ ಅಪ್ಪ ಪತಿಯ ನೆಳನಿನಂತೆ ಇರಬೇಕು, ರಾಮನ ಛಾಯೆಯಂತೆ ನೀನು ಇರಬೇಕು ಅಂತ ಅಪ್ಪ ಹೇಳಿದರು. ಆದ್ದರಿಂದ ನಾನು ರಾಮನನ್ನು ಬಿಟ್ಟು ಒಂದು ಗಳಿಗೆಯೂ ಇರೋದಕ್ಕೆ ಇಷ್ಟಪಡಲಿಲ್ಲ. ಹಠ ಮಾಡಿ ರಾಮನ ಜೊತೆಯಲ್ಲಿ ಬಂದೆ. ಆ ರಾಮನ ಜೊತೆಯಲ್ಲಿ ಬರಬೇಕಾದರೂ ಸೀತೆ ತುಂಬ ಹಠ ಮಾಡ್ತಾಳೆ, ನಾನು ಬರ್ತೀನಿ ಅರಣ್ಯಕ್ಕೆ. ಬೇಡ ಸೀತಾ, ಅರಣ್ಯದಲ್ಲಿ ತುಂಬ ಕಷ್ಟ ಆಗತ್ತೆ ಅಂತ. ಇಲ್ಲ, ನಾನು ಬರ್ತೀನಿ. ಕಾಡಿನಲ್ಲಿ ಹುಲಿ ಇರುತ್ತೆ, ಸಿಂಹ ಇರುತ್ತೆ, ತುಂಬ ಭಯವಾಗುತ್ತೆ, ರಾಕ್ಷಸರು ಇರ್ತಾರೆ.
ಸೀತೆ ನಕ್ಕಿಬಿಟ್ಟು ರಾಮ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ. ರಾಮ, ನಿನ್ನನ್ನು ಕೋದಂಡಪಾಣಿ, ವೀರ, ಪುರುಷೋತ್ತಮ ಅಂತ ಮಾಡ್ಕೊಂಡಿದ್ದೀನಿ. ಹೆದರಿಸ್ತಾ ಇದೀಯಾ? ಕಾಡಿನಲ್ಲಿ ಇಲಿ ಇರುತ್ತೆ, ಹುಲಿ ಇರುತ್ತೆ ಅಂತ ಹೆದರಿಸ್ತಾ ಇದೀಯಾ? ಕೋದಂಡಪಾಣಿ ರಾಮನಿಗೆ ತನ್ನ ಹೆಂಡತಿಯನ್ನು ಕಾಪಾಡ್ಕೊಳ್ಳೋಕ್ಕಾಗೋಲ್ಲ, ಹುಲಿ ಇರುತ್ತೆ ಇಲಿ ಇರುತ್ತೆ ಅಂತಂತೀಯಾ ಅಂಥೇಳಿ ರಾಮನನ್ನು ಸೀತೆ ಸ್ವಲ್ಪ ಲಘುವಾಗಿ ಸ್ತ್ರೀಯಂ ಪುರುಷ ವಿಗ್ರಹಂ, ನೀನು ಹೆಣ್ಣು ಅಂದು ಬಿಡ್ತಾಳೆ. ರಾಮನನ್ನು ನೀನು ಹೆಣ್ಣು, ಸ್ತ್ರೀಯಂ ಪುರುಷ ವಿಗ್ರಹಂ, ನಿನ್ನ ಹೃದಯ ಹೆಣ್ಣು, ನಿನ್ನ ಹೆಂಡತಿನೇ ಕಾಪಾಡ್ಕೊಳ್ಳೋಕ್ಕಾಗೋಲ್ಲ ಅಂತೀಯ. ನೋಡೋದಕ್ಕೆ ಪುರುಷ ಸ್ವರೂಪು ಕೋದಂಡಪಾಣಿ, ಹೃದಯ ಮಾತ್ರ ನಿನ್ನ ಹೆಣ್ಣು ಅಂದುಬಿಡ್ತಾಳೆ ಸೀತೆ. ರಾಮನಿಗೆ ಸ್ವಲ್ಪ ಸಿಟ್ಟು ಬಂದುಬಿಡುತ್ತೆ. ಸೀತೆ ನನ್ನನ್ನು ಹೀಗೆ ಅನ್ಲಲ್ಲ, ಹೆಣ್ಣು ಅನ್ಲಲ್ಲ ಅಂತ. ಲಕ್ಷ್ಮಣ, ನಿಮ್ಮ ಅತ್ತಿಗೆ ತುಂಬ ಮಾತಾಡ್ತಾ ಇದ್ದಾಳೆ, ಕರ್ಕೊಳ್ಳೋ ಅಂದ. ಹೋಗ್ಬಿಟ್ಟು ಖರದೂಷಣರು ಬಂದುಬಿಟ್ರು ಕಾಡಿನಲ್ಲಿ. ಬಂದಾಗ ಲಕ್ಷ್ಮಣ, ಅತ್ತಿಗೆಯನ್ನು ಕರ್ಕೊಂಡು ಆ ಗುಡ್ಡದ ಮೇಲಕ್ಕೆ ಹೋಗು ಅಂತ. ಅಣ್ಣ, ನೀನೇ ಅತ್ತಿಗೆಯನ್ನು ಕರ್ಕೊಂಡು ಹೋಗು, ನಾನು ಯುದ್ಧ ಮಾಡಿ. ಹೋಗು ಅಂದರೆ ಹೋಗಬೇಕು ಅಂದ ರಾಮ. ವಿಧಿ ಇಲ್ಲ, ಅತ್ತಿಗೆ ಬನ್ನಿ ಅಂದ ಲಕ್ಷ್ಮಣ. ಒಂದು ಮರದ ಮರೆಗೆ ಸೀತೆಯನ್ನು ಕರ್ಕೊಂಡು ಹೋದ. ರಾಮ ಒಬ್ಬನೇನೆ ಒಂದು ಮುಹೂರ್ತ ಕಾಲ ಯುದ್ಧ ಮಾಡಿ 14,000 ಜನ ಆ ಖರದೂಷಣರು ಅವರ ಪರಿವಾರ ಬಂದಿತ್ತು. ಅಷ್ಟನ್ನು ಕೂಡ ಒಂದು ಮುಹೂರ್ತದಲ್ಲಿ ಧ್ವಂಸ ಮಾಡಿ ಖರಾಸುರ ಮೇಲೆ ಬಿದ್ದು ಬಿಡ್ತಾನೆ. ಖರನಿಗೋಸ್ಕರ ರಾಮ ಒಂದು ಹೆಜ್ಜೆ ಹಿಂದಕ್ಕೆ ಸರಿಬೇಕಾಗತ್ತಂತೆ. ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಬಾಣ ಹೊಡೆದಂತೆ. ಓ, ರಾಮ ಸೋತ್ಬಿಟ್ಟ, ಖರ ಬಂದಾಗ ಹಿಂದಕ್ಕೆ ಸರಿದು ಬಿಟ್ಟ ಅಂತ. ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ರಾಮ ಹಿಂದಕ್ಕೆ ಸರಿಯಲಿಲ್ಲ, ರಾಮನ ಬಿಲ್ ಮೇಲೆ ಬಿದ್ದುಬಿಟ್ಟ. ಬಾಣ ಎಳೆಯೋದಕ್ಕೆ ಜಾಗ ಸಿಕ್ಕಲಿಲ್ಲ, ಫೋರ್ಸ್ ಬೇಕಾಯಿತು. ಅದಕ್ಕೋಸ್ಕರ ಹಿಂದಕ್ಕೆ ಸರಿದು ಜೋರಾಗಿ ಬಾಣವನ್ನು ಉಡಾಯಿಸಿದ ಅಂತ ಹೇಳ್ತಾರೆ. ರಾಮ ಹೊಡೆದು ಬಿಟ್ಟ ಬಾಣವನ್ನು. ರಾಮ ಹೊಡೆದ ಮೇಲೆ ಖರನ ಕಥೆ ಮುಗಿದೋಯ್ತು. ಲಕ್ಷ್ಮಣ ಕರ್ಕೊಂಬ, ಸೀತೆಯನ್ನು ಕರ್ಕೊಂಬಂದ ಲಕ್ಷ್ಮಣ. ಸೀತೆ ಬಂದಳು. ರಾಮನ ಮೈಯಲ್ಲೆಲ್ಲ ಬಾಣ ನೆಟ್ಟಿದೆ. ಆರ್ಯಪುತ್ರ, ಇಷ್ಟು ನೋವಾಯಿತೆ, ಇಲ್ಲೆಲ್ಲ ಬಾಣ ನೆಟ್ಟಿದೆಯೇ? ಒಂದೊಂದಾಗಿ ಸೀತೆ ಬಾಣವನ್ನು ತೆಗೆದುಬಿಟ್ಟು ಹಸಿರು ಔಷಧಿಗಳನ್ನು ರಾಮನಿಗೆ ಹಚ್ತಾ ಇದ್ದಾಳೆ. ಸೀತಾ, ಅದಿರಲಿ, ಈಗಲಾದರೂ ರಾಮನನ್ನು ಪುರುಷ ಅಂತ ತಿಳ್ಕೊಂಡ್ಯೋ? 14,000 ಜನವನ್ನು ನಿಮಿಷ ಮಾತ್ರದಲ್ಲಿ ಧ್ವಂಸ ಮಾಡಿ ಖರದೂಷಣರನ್ನು ವಧೆ ಮಾಡಿರೋ ರಾಮನನ್ನು ಈಗಲಾದರೂ ರಾಮ ಗಂಡು ಅಂತ ತಿಳ್ಕೊಂಡ್ಯೋ ಅಂದಾಗ ಸೀತೆ ಉತ್ತರವನ್ನು ಕೊಡದೆ ರಾಮನನ್ನು ಆಲಿಂಗನ ಮಾಡ್ಕೊಂಡ್ಬಿಡ್ತಾಳೆ ಅಂತ ಬರುತ್ತೆ. ಹಾಗೆ ಸೀತಾರಾಮರು ರಾಮನಿಗಿಂತ ಮೊದಲು ಲಕ್ಷ್ಮಣ ನಾರ್ಮಡಿಯನ್ನು ಉಟ್ಕೊಂಡ್ಬಿಟ್ಟ. ಅವಳು ಹೇಳಿದ್ದು, ಕೈಕೇಯಿ ಹೇಳಿದ್ದು ರಾಮನಿಗೆ ಅರಣ್ಯಕ್ಕೆ ಹೋಗೋದಕ್ಕೆ. ಸೌಮಿತ್ರಿಯರು ಎಂತಹ ಪ್ರೀತಿ ರಾಮನ ಮೇಲೆ, ರಾಮನಿಗಿಂತ ಮುಂಚೆ ನಾರ್ಮಡಿಯನ್ನು ಉಟ್ಕೊಂಡು ಅರಣ್ಯಕ್ಕೆ ಹೋಗೋದಕ್ಕೆ ಸಿದ್ಧವಾದ. ನಾನು, ರಾಮ, ಲಕ್ಷ್ಮಣ ಅರಣ್ಯಕ್ಕೆ ಬಂದ್ವಿ. ದೇವಯಂ ಭರ್ತುರಾದೇಶಂ ಬಹುಮಾನ್ಯ ದೃಢವ್ರತಾಃ ಪ್ರವಿಷ್ಟಾಸ್ಮ ಪುರಾ ದೃಷ್ಟಂ ವನಂ ಗಂಭೀರ ದರ್ಶನಂ ವಸತೋ ದಂಡಕಾರಣ್ಯೇ ಅಮಿತೌಜಸಃ ತಸ್ಯಾಹಮಮಿತೌಜಸಃ ರಕ್ಷಸಾಪಹೃತಾ ಭಾರ್ಯಾ ರಾವಣೇನ ದುರಾತ್ಮನಾ ದ್ವೌ ಮಾಸೌ ತೇನ ಮೇ ಕಾಲೋ ಜೀವಿತಾನುಗ್ರಹಃ ಕೃತಃ ಊರ್ಧ್ವಂ ದ್ವಾಭ್ಯಾಂ ತು ಮಾಸಾಭ್ಯಾಂ ತತಸ್ತ್ಯಕ್ಷ್ಯಾಮಿ ಜೀವಿತಂ ಊರ್ಧ್ವಂ ದ್ವಾಭ್ಯಾಂ ತು ಮಾಸಾಭ್ಯಾಂ ತತಃ ತ್ಯಕ್ಷ್ಯಾಮಿ ಜೀವಿತಂ. ಹನುಮ, ಇಷ್ಟೇ ನಡೆದಿದ್ದಪ್ಪ. ದಂಡಕಾರಣ್ಯಕ್ಕೆ ಬಂದುಬಿಟ್ವಿ. ಜಿಂಕೆಯ ಮೋಸದಿಂದ ರಾಮನನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟ.
ಆಮೇಲೆ ರಾವಣ ಸನ್ಯಾಸಿ ವೇಷದಲ್ಲಿ ಬಂದು ನನ್ನನ್ನು ಅಪಹಾರ ಮಾಡಿಕೊಂಡು ಈ ಅಶೋಕವನದಲ್ಲಿ ಇಟ್ಟಿದ್ದಾನಪ್ಪ ಹನುಮ ಅಂತ ಹೇಳಿ 2 ತಿಂಗಳು ಬಹುಶಃ ನೀನು ಇಲ್ಲೇ ಇದೆಯೋ ಏನೋ ಮರದ ಮೇಲೆ, ನಿನಗೂ ಕೂಡ ಕೇಳಿರಬೇಕು. ರಾವಣ ಹೇಳಿದ್ದು 2 ಮಾಸವು 2 ತಿಂಗಳು ಕಾಲವನ್ನು ಕೊಟ್ಟಿದ್ದೇನೆ, ಅದು ನಿನ್ನ ಜೀವಿತದ ಅವಧಿ. ಊರ್ಧ್ವಂ ದ್ವಾಭ್ಯಾಂತು ಮಾಸಾಭ್ಯಾಂ ತತಸ್ತ್ಯಕ್ಷಾಮಿ ಜೀವಿತಂ. ಅಷ್ಟು ಅವಕಾಶವನ್ನು ಕೊಟ್ಟಿದ್ದೇನೆ. 2 ತಿಂಗಳಲ್ಲಿ ನೀನು ನನ್ನವಳ ಆಗದೇ ಇದ್ದರೆ ನಿನ್ನನ್ನು ಬೆಳಗಿನ ಉಪಹಾರಕ್ಕೆ ನಿನ್ನನ್ನು ತರಕಾರಿ ಮಾಡಿ ಹಾಕ್ಬಿಡ್ತಾರೆ ಅಂತ ರಾವಣ ಹೇಳಿದ್ದಾನೆ. ಆದ್ದರಿಂದ ಹನುಮ 2 ತಿಂಗಳು ಮಾತ್ರ ನಾನು ಬದುಕ್ತೇನಪ್ಪ ಅಂತ ಕಣ್ಣೀನು ಸುರಿಸಿ ಹೇಳಿದಾಗ, ಅಮ್ಮ ನೀವು ನಂಬಿ ಖಂಡಿತ ರಾಮ ಬರ್ತಾನಮ್ಮ, ನಮ್ಮ ಕಪಿವೀರರೆಲ್ಲ ಬರ್ತಾರೆ, ಇಷ್ಟರಲ್ಲೇ ನೀವು ರಾಮನನ್ನು ನೋಡ್ತೀರಮ್ಮ ಅಂತ ನಾನಾ ಪ್ರಕಾರವಾಗಿ ಹನುಮ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ. ಹಾಗೆ ಕೊಡ್ತಾ ಇದ್ದರೂ ಸೀತೆಗೆ ನಂಬಿಕೆ ಆಗ್ತಾ ಇಲ್ಲ. ಹನುಮ ನೀನು ಇಷ್ಟಿದೆಯಾ, ಒಂದು ಗೇಣು ಕಪಿ, ಸಮುದ್ರ ಹಾರೋದು ಅಂದರೆ ಏನು, ಸಮುದ್ರವನ್ನು ಹಾರಿ ಬಂದೆ ಅಂತಂದರೆ ನಾನು ನಂಬ್ತೇನಾ ಅಂತ ಕೇಳ್ತಾ ಇದ್ದಾಳೆ. ಕೃತೆ ರಾಮೇಣ ಸಂಸರ್ಗಃ ಕಥಂ ಜಾನಾಸಿ ಲಕ್ಷ್ಮಣಂ ವಾನರಾಣಾಂ ನರಾಣಾಂ ಚ ಕಥಮಾಸೀತ್ ಸಮಾಗಮಃ. ಹನುಮ ನೀನು ವಾನರ, ರಾಮ ನರ, ನರವಾನರಯೋಹೋ ಸ್ನೇಹ, ವಾನರರಿಗೂ ನರರಿಗೂ ಸ್ನೇಹವಾಯಿತು ಅಂತಂದರೆ ನಂಬೋದು ಹೇಗಪ್ಪ? ಇದನ್ನು ಹೇಗೋ ನಂಬಲಿ? ನೀನು ಇಷ್ಟುದ್ದ ಇದೆಯಾ, ನೀನು ಸಮುದ್ರವನ್ನು ದಾಟಿ ಬಂದೆ ನನಗೆ ಸಹಾಯವನ್ನು ಮಾಡ್ತೀನಿ ಅಂತ ಇದೆಯಾ? ನನಗೆ ನಂಬಿಕೆ ಆಗೋಲ್ಲಪ್ಪ. ಅಮ್ಮ ಈ ಸ್ವರೂಪದಲ್ಲಿ ನಾನು ಹಾರಲಿಲ್ಲಮ್ಮ, ಸ್ವರೂಪ ಬೇರೆ ಇತ್ತು, ದೊಡ್ಡದಾಗಿ ನಾನು ಸ್ವರೂಪವನ್ನು ಮಾಡಿಕೊಂಡು ಹಾರದೆ ಇತ್ತು, ನನಗೆ ನಂಬಿಕೆ ಆಗೋಲ್ಲ. ಯಾವ ಸ್ವರೂಪದಲ್ಲಿ ಬಂದೆ? ಒಂದು ಸಾರಿ ನಾನು ನೋಡ್ಬಿಡ್ತೇನೆ. ಬೇಡಮ್ಮ, ನಿಮ್ಮಿಂದ ನೋಡೋಕ್ಕಾಗೋಲ್ಲ ಆ ಸ್ವರೂಪವನ್ನು, ಕಣ್ಣು ಬವಳಿ ಬಂದುಬಿಡುತ್ತಮ್ಮ, ಬೇಡಮ್ಮ, ನೋಡದೇ ಇದ್ದರೆ ನನಗೆ ನಂಬಿಕೆ ಆಗೋಲ್ಲ. ಆ ಸ್ವರೂಪವನ್ನು ಯಾವ ಸ್ವರೂಪದಲ್ಲಿ ಬಂದೆಯೋ ಅದನ್ನು ತೋರಿಸು ಅಂತಂದಾಗ ಹನುಮಂತ ವಿಶ್ವರೂಪವನ್ನು ತೋರಿಸ್ತಾನೆ. ಕನ್ನಡ ಕವಿ ಹೇಳ್ತಾ ಇದ್ದಾನೆ, ಶಿವನ ಕಾಯದ ಕಾಂತಿ ಮೈಯಲ್ಲಿ ಖವಿಸಿದುದು, ಶಿವನ ಕಾಯದ ಕಾಂತಿ ಮೈಯಲ್ಲಿ ಖವಿಸಿದುದು, ವದನವು ಉದಯದ ರವಿಯ ಒಲು ರಂಜಿಸಿತು, ತಾರಾಗಣದ ಹುರಿಯಂತೆ ದಿವವನನೆದುದು ಬಾಲ, ಬಳಿಕ ಆ ಹವನ ಕಾಣುತ್ತ ಕಾಂತೆ ಕಂಗಳನ್ನು ಎವೆಗಳಲ್ಲಿ ಮುಚ್ಚಿದಳು, ಬಳಿಕ ಹವನ ಕಾಣುತ್ತ ಕಾಂತೆ ಕಂಗಳನ್ನು ಎವೆಗಳಲ್ಲಿ ಮುಚ್ಚಿದಳು. ರಘುಪತಿ ರಾಮ 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 ಎನ್ನುತ್ತ. ಆಂಜನೇಯ ರುದ್ರಸ್ವರೂಪ, ಶಿವನ ಕಾಯದ ಕಾಂತಿ ಮೈಯಲ್ಲಿ ಖವಿಸಿದುದು. ಶಿವನ ಕಾಂತಿ ಮೈಯಿಂದ ಮಿಂಚುಗಳ ಹಾಗೇನೆ ಹನುಮನ ಮೈಯಿಂದ ಉದುರ್ತಾ ಇದೆಯಂತೆ. ಬೆಳೆದ 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 ಪುಟ್ಟ ಹನುಮ ತಗ್ಗಿನಿಂದ ನೋಡ್ತಾ ಇದ್ಲು, ಮೇಲೆ ಬೆಳೆದ 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 ಹೀಗೆ ನೋಡ್ತಾಳಂತೆ. ಸೀತೆ ಎಷ್ಟು ನೋಡಿದರೂ ಅಂತರಿಕ್ಷಕ್ಕೆ ಬೆಳೆದು ಬಿಟ್ಟಿದ್ದಾನಂತೆ. ಮುಖ ಸೂರ್ಯನ ಹಾಗೆ ಪ್ರಕಾಶಮಾನವಾಗಿ ಕೆಂಪು ಬಣ್ಣದಿಂದ ಕೂಡಿದೆ. ಒಂದು ಕಡೆ ಅದು ಸಾಧಾರಣವಾದ ಬೆಳಗಿನ ಜಾವದ ಹೊತ್ತು, ಇನ್ನೇನು ಸೂರ್ಯೋದಯವಾಗತ್ತೆ ಅಂಥ ಹೊತ್ತು. ಪೂರ್ವದಲ್ಲಿ ಸೂರ್ಯ ಉದಯವಾಗ್ತಾ ಇದ್ದಾನೆ, ಪಶ್ಚಿಮದಲ್ಲಿ ಚಂದ್ರ ಮುಳುಗ್ತಾ ಇದ್ದಾನೆ. ಆ ಸಂದರ್ಭ ಬಹುಶಃ ಹನುಮ ಉತ್ತರಾಭಿಮುಖವಾಗಿ ನಿಂತ್ಕೊಂಡಿರಬೇಕು. ಹನುಮನ ಒಂದು ಕಣ್ಣು ಕಿವಿನೋ ಒಂದು ಕಣ್ಣಿರಬೇಕು. ಹನುಮನ ಒಂದು ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ.
ಯಾಕೆಂದರೆ ಅದು ಸೂರ್ಯ ಉದಯ ಚಂದ್ರ ಅಸ್ತ ಅಲ್ಲಿವರೆಗೆ ಸೂರ್ಯಮಂಡಲದವರೆಗೆ ಬೆಳೆದು ಬಿಟ್ಟಿದ್ದಾನೆ. ಹನುಮನ ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ, ಬಾಲವನ್ನು ಆಕಾಶದಲ್ಲಿ ಬೀಸಿಬಿಟ್ಟಿದ್ದಾನಂತೆ. ಆಕಾಶ ಗಂಗೆ ಅಂತ ಏನು ಹೇಳ್ತೀವಿ ಅದು ಹನುಮನ ಬಾಲ ಆಗಿಬಿಟ್ಟಿದೆ ಅಂತೆ. ಹಾಗೆ ಹನುಮ ಬೆಳೆದು ಬಿಟ್ಟಿದ್ದಾನೆ. ರಾಮ, ರಘುರಾಮ, ಸೀತೆಗೆ ಭಯವಾಗ್ಬಿಡ್ತು, ನೋಡೋಕ್ಕಾಗಲಿಲ್ಲ. ಹನುಮ, ನಾನು ಉಳಿಯೋದಿಲ್ಲ. ಹನುಮ, ಹಿಂದಿನ ರೂಪವನ್ನು ಅಂಗೀಕರಿಸೋ, ಮುಂದಿನ ರೂಪವನ್ನು ಅಂಗೀಕರಿಸೋ, ಹಿಂದಿನ ಹನುಮ ಆಗೋ, ಈ ರೂಪವನ್ನು ನಂಗೆ ನೋಡೋಕೆ ಆಗೋಲ್ಲ ಹನುಮ ಅಂತ ಅಂದಾಗ ಹನುಮ, ಅಮ್ಮ ನಂಬಿಕೆ ಆಯ್ತಾ ಅಂತ ಹೇಳಿ ಸಣ್ಣ ಸ್ವರೂಪವನ್ನು ಮತ್ತೆ ಮಾಡಿಕೊಂಡ. ಹನುಮ ಅರ್ಧ ಭಾಗ ಪರಿಹಾರವಾಯ್ತಪ್ಪ. ಇಂತಹ ಸ್ವರೂಪವನ್ನು ಯಾವ ರಾಕ್ಷಸನಿಗೂ ಮಾಯಾವಿಗಳು ಈ ಮಾಯೆ ಮಾಡೋಕ್ಕಾಗೋಲ್ಲ. ಆದ್ದರಿಂದ ನೀನು ನನಗೆ ನಿನ್ನ ಮೇಲೆ ಅರ್ಧ ನಂಬಿಕೆ ಆಗಿದೆ, ಇನ್ನೇನಾದರೂ ನಂಬುವಂಥದ್ದಿದ್ದರೆ ಗುರುತು ಕೊಡೋ, ರಾಮನ ವಿಷಯ ಏನಾದರೂ ಇದ್ದರೆ ಹೇಳೋ ಹನುಮ ಅಂದಾಗ ಆ ಗುರುತನ್ನು ಹನುಮ ಕೊಡ್ತಾ ಇದ್ದಾನೆ. ವಾನರೋಹಂ ಮಹಾಭಾಗೇ ದೂತೋ ರಾಮಸ್ಯ ಧೀಮತಃ ರಾಮನಾಮಾಂಕಿತಶ್ಚೇದಂ ಪಶ್ಯ ದೇವಿ ಅಂಗುಳೀಯಕಂ. ಹನುಮ, ಇನ್ನೂ ಏನಾದ್ರು ಇದ್ದರೆ ಕೊಡೋ ಅಂತ ಕೇಳಿದ್ಲು. ಅಂದರೆ ರಾಮ ಇದು ಒಂದು ಸ್ವರೂಪದಿಂದ ಹೇಗೆ ನೀನು ಹಾರ ಬಂದೆ ಅನ್ನೋದು ಈ ಸ್ವರೂಪ ಆದರೆ ಹಾರೋ ಕೆಲಸ ಇಲ್ಲ. ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಟ್ಟರಾಯ್ತು, ಸಮುದ್ರದ ಈಚೆಗೆ ಒಂದು ಕಾಲು ಆ ಕಡೆಗೆ ಒಂದು ಕಾಲು ಇಟ್ಟರೂ ಆಗಿಬಿಡುತ್ತೆ, ಹಾರೋ ಪ್ರಶ್ನೆಯೇ ಇಲ್ಲ. ಇದು ಈ ಅಂಶ ಹಾರು ಬಂದಿದ್ದು ನಂಬಿಕೆಯಾಯಿತು. ಇನ್ನೂ ಏನಾದರೂ ಇದ್ದರೆ ಗುರುತಿಗೆ ಕೊಡೋ. ಹಾಂ, ತಕ್ಷಣ ಕೊಡೋ ಅಂತಂದ ಮೇಲೆ ಹನುಮನಿಗೆ ಕಪಿಬುದ್ಧಿ. ಅಲ್ಲಿಂದ ಬರಬೇಕಾದ್ರೆ ರಾಮ ಕೊಟ್ಟಿದ್ದಾನೆ, ಉಂಗುರವನ್ನು ಕೊಡಬೇಕು, ಕೊಡೋನು ಮರೆತು ಹೋಗ್ಬಿಟ್ಟಿದೆ ಅಂತ ಹನುಮನಿಗೆ. ಸೀತೆ ಕೊಡೋ ಅಂತಂದ ಮೇಲೆ ಕೊಡೋ ವಸ್ತುವು ನನ್ನಲ್ಲಿದೆ ಅಂತ ಹೇಳಿ ತಾನು ತನ್ನ ಇದರಲ್ಲಿ ಅಡಗಿಸಿಕೊಂಡಿರುವಂಥ ಆ ಉಂಗುರವನ್ನು ಸೀತೆಯ ಕೈಗೆ ತಾಯಿ ತಗೊಳ್ಳಿ ಅಂತ ಕೊಟ್ಟ. ಆ ಉಂಗುರ ಕೈಗೆ ಬಂತು. ಉಂಗುರವನ್ನು ನೋಡಿದ ಕೂಡಲೇ ಸೀತೆಯ ಕಣ್ಣಲ್ಲಿ ಆನಂದ ಬಾಷ್ಪ ಇಳಿತಾ ಇದೆ. ಅವತ್ತು ಮದುವೆ ಸಂದರ್ಭದಲ್ಲಿ ಸೀತೆಯ ತಾಯಿ ಜನಕ ಅದನ್ನು ಕೊಟ್ಟರು. ಅದನ್ನು ರಾಮನಿಗೆ ಸೀತೆಯೇ ಅದನ್ನು ಹಾಕಿದ್ಲು. ಅಂಥ ಉಂಗುರ ಅದು ರಾಮನ ಮುದ್ರೆ ಉಂಗುರ ಅಂತಲೂ ಕೂಡ ಅದನ್ನು ಕರೀತಾರೆ. ಆ ಉಂಗುರವನ್ನು ಜ್ಞಾಪಕ ಮಾಡಿಕೊಂಡ್ರೆ ಸೀತೆಗೆ ಜನಕ ತಾಯಿ ಎಲ್ಲರೂ ಕೂಡ ಜ್ಞಾಪಕಕ್ಕೆ ಬರ್ತಾ ಇದ್ದಾರೆ. ಹಾಗೆಯೇ ಆ ಉಂಗುರ, ಆ ಸೀತಾ ವಿವಾಹ ಎಲ್ಲ ಜ್ಞಾಪಕಕ್ಕೆ ಬಂತಂತೆ. ಜ್ಞಾಪಕಕ್ಕೆ ಬಂದಮೇಲೆ ಆ ಉಂಗುರವನ್ನು ಹಾಗೆ ನೋಡ್ತಾ ಇದ್ದಾಳೆ. ರಾಮನ ಈ ಬೆರಳಿಗೆ ಹಾಕಿದ್ದು ಈ ಬೆರಳು ಜ್ಞಾಪಕಕ್ಕೆ ಬಂತು. ಎಷ್ಟು ಮನೋಹರವಾಗಿದೆ ಈ ಬೆರಳು. ಹಾಗೆಯೇ ರಾಮನ ಹಸ್ತ ಜ್ಞಾಪಕಕ್ಕೆ ಬಂತು. ರಾಮನ ಹಸ್ತ, ರಾಮನ ಬಾಹು, ರಾಮನ ವಕ್ಷಸ್ಥಳ, ಅಜಾನುಬಾಹು ರಾಮ, ಮರ್ಯಾದಾ ಪುರುಷೋತ್ತಮ. ಒಂದು ಉಂಗುರದಿಂದ ರಾಮನನ್ನೇ ಕಲ್ಪನೆ ಮಾಡಿಕೊಂಡು ಅದರಲ್ಲಿ ಸೀತೆ ನೋಡ್ತಾ ಇದ್ದಾಳೆ. ಕಣ್ಣಲ್ಲಿ ಆನಂದ ಬಾಷ್ಪ ಇಳಿತಾ ಇದೆ. ಮನಃಶಿಲಾಯಾಸ್ತಿಲಕಃ ಗಂಡಪಾರ್ಶ್ವೇ ನಿವೇಶಿತಃ ತ್ವಯಾ ಪ್ರನಷ್ಟೇ ತಿಲಕೆ ತಂ ಕಿಲ ಸ್ಮರ್ತುಮರ್ಹಸಿ. ಕ್ಷಮಿಸಬೇಕು, ನಾಳೆ ದಿವಸವೇ ಮುಗಿಸಬೇಕಾದ್ದರಿಂದ ಸರ್ಗಗಳನ್ನೇ ನಾವು ಹಾರಿಸ್ತಾ ಇದ್ದೀವಿ. ಸರ್ಗಕ್ಕೆ ಒಂದೊಂದು ಶ್ಲೋಕ ಹಾಗೆ ತಗೊಳ್ತಾ ಇದ್ದೀವಿ. ಆಗ ಅಮ್ಮ, ನೀವು ಏನಾದರೂ ಕೂಡ ಗುರುತಿದ್ದರೆ ಹೇಳಿ, ರಾಮನಿಗೆ ತಿಳಿಸೋದಕ್ಕೆ ನಿಮ್ಮ ಬಗ್ಗೆ ನಂಬಿಕೆ ಬರಬೇಕು ರಾಮನಿಗೆ. ಅಂಥದ್ದೇನಾದರೂ ಹೇಳಿ, ಇದ್ದರೆ ಕೊಡಿ ಅಂತಲೂ ಕೂಡ ಕೇಳ್ತಾನೆ. ಏನಾದರೂ ಇದ್ದರೆ ಹೇಳಿ ಅಂತ. ಹನುಮ ಒಂದು ಹೇಳಬೇಕು ಅಂತ ಕಾಕಾಸುರದ ಕಥೆ ಎಲ್ಲರಿಗೂ ಕೂಡ ಗೊತ್ತಿದೆ, ಅದನ್ನು ಹೇಳ್ತಾನೆ. ಆಮೇಲೆ ಇನ್ನೊಂದನ್ನು ಹನುಮ, ಇನ್ನೊಂದು ಸಮಾಚಾರ ನಡೆದಿತ್ತು, ಹೇಳೋಕ್ಕೆ ಸಂಕೋಚವಾಗತ್ತೆ, ನಾಚಿಕೆ ಆಗುತ್ತೆ. ಆದರೂ ಕೂಡ ವಿಧಿ ಇಲ್ಲ, ರಾಮನಿಗೆ ಗುರುತ ಆಗಬೇಕು.
ಹೇಳಿಬಿಡ್ತೇನೆ, ನಿನ್ನೊಂದಿಗೆ ಒಂದು ತರಹ ವಿಶ್ವಾಸ, ಪುತ್ರ ವಾತ್ಸಲ್ಯ ಬಂದಿದೆ, ಹೇಳಿಬಿಡ್ತೇನೆ ಅಂಥೇಳಿ ನಾನು ರಾಮ ಒಂದು ದಿವಸ ಗೋದಾವರಿ ನದಿಗೆ ಸ್ನಾನಕ್ಕೆ ಹೋದ್ವಿ. ಅಲ್ಲಿ ಈಜಾಡಿದ್ವಿ. ಈಜಾಡಿದಾಗ ರಾಮ ನನ್ನ ಮುಖಕ್ಕೆ ನೀರು ಎರಚದ, ರಾಮನ ಮುಖಕ್ಕೆ ನಾನು ಕೂಡ ನೀರು ಎರಚದೆ. ತುಂಬ ಹೊತ್ತು ನೀರಾಟವಾಡಿದ ಮೇಲೆ ನನ್ನ ಮುಖದ ತಿಲಕ ರಾಮ ಹೊಡೆದಿರೋ ನೀರಿನಿಂದ ಅಳಿಸೋಗ್ಬಿಡ್ತು. ಸೀತಾ, ಹಣೆಯಲ್ಲಿ ತಿಲಕವೇ ಇಲ್ಲ ಅಂತ ನೀವೇ ಮಾಡಿದ್ದು ಅಂದೆ. ನಾನೇನು ಮಾಡಿದೆ? ನೀರಾಟ ಆಡಿದ್ರಿ, ನೀರನ್ನು ಎರಚಿದ್ರಿ, ಹೋಗ್ಬಿಡ್ತು. ಸೀತಾ, ಏನು ಮಾಡೋಣ? ಪತಿವ್ರತ ಸ್ತ್ರೀಯರು ಹಣೆಯಲ್ಲಿ ತಿಲಕ ಇಲ್ಲದೆ, ಕುಂಕುಮ ಇಲ್ಲದೆ ಇರಬಾರ್ದು. ಈಗೆಲ್ಲ ಎಲ್ಲಿಂದ ಕುಂಕುಮ ತರೋಣ? ನನಗೆ ಗೊತ್ತಿಲ್ಲಪ್ಪ, ನೀವೇ ಮಾಡಿದ್ದು, ನೀವೇ ಅದಕ್ಕೇನಾದ್ರು ಕಂಡುಹಿಡಿಬೇಕು. ಆಗ ರಾಮ ಆ ಗೋದಾವರಿ ನದಿಯಲ್ಲಿ ಮುಳುಗಿ ಒಂದು ಕೆಂಪು ಬಣ್ಣದ ಶಿಲೆಯಂತೆ, ಮನಶಿಲೆ ಅಂತ ಹೆಸರು, ಆ ಮನಶಿಲೆಯನ್ನು ಕೆಂಪಾಗಿತ್ತು, ಅದನ್ನು ಅಲ್ಲೇ ಕಲ್ಲು ಮೇಲೆ ತೇರ ಕುಂಕುಮದಷ್ಟು ಕೆಂಪಾಗಿತ್ತು. ಆ ಶಿಲೆಯನ್ನು ತೇರಿಬಿಟ್ಟು ಮನಶಿಲಾಯಾಸ್ತಿಲಕಂ ಗಂಡಪಾರ್ಶ್ವೇ ನ್ಯವೇಶಿತಂ, ಮನಶಿಲೆಯ ತಿಲಕ ಕೆನ್ನೆಗೆ ಇಟ್ಟುಬಿಟ್ಟ ಅಂತ ಇದೆ ಅದರಲ್ಲಿ. ಬಹುಶಃ ಹೀಗಾಗಿದೆ. ರಾಮ ಆ ಮನಶಿಲೆಯ ತಿಲಕವನ್ನು ತೆಗೆದುಬಿಟ್ಟು ಸೀತೆಯ ಹಣೆಗೆ ಇಟ್ಟಿದ್ದಾನೆ. ಅದು ತುಂಬ ಲಕ್ಷಣವಾಗಿಬಿಟ್ಟಿದೆ. ಸೀತೆ ತಾನೇ ಅಲಂಕಾರ ಮಾಡಿಕೊಳ್ಳೋದಕ್ಕಿಂತಲೂ ರಾಮ ಮಾಡಿರೋ ಅಲಂಕಾರ ತುಂಬ ಇಷ್ಟವಾಗಿಬಿಟ್ಟಿದೆ, ತುಂಬ ಲಕ್ಷಣವಾಗಿಬಿಟ್ಟಿದೆ. ಆಗ ರಾಮ ಏನು ಮಾಡಿದ್ದಾನೆ ಅಂದರೆ ಸೀತೆಯ ಹಣೆಗೇನೆ ಮುದ್ದು ಮಾಡಿಬಿಟ್ಟಿದ್ದಾನೆ. ಆ ತುಂಬ ಲಕ್ಷಣವಾಗಿದ್ದನ್ನು ನೋಡಿ ಹಣೆಗೆ ಯಾರಾದರೂ ಮುದ್ದು ಮಾಡ್ತಾರಾ ಅಂದಾಗ ಆಮೇಲೆ ಕೆನ್ನೆಗೆ ಮುದ್ದು ಮಾಡಿಬಿಟ್ಟಿದ್ದಾನೆ. ಹಣೆಗೆ ತಿಲಕ ಇಟ್ಟ, ಆ ತಿಲಕ ರಾಮನ ತುಟಿಗೆ ಹತ್ತಿತು. ಆಮೇಲೆ ರಾಮ ಕಪೋಲಗಳಿಗೆ ಮುದ್ದು ಮಾಡ್ದ, ಅದು ಕಪೋಲಗಳಿಗೆ ಬಂದುಬಿಡ್ತು. ಮನಶಿಲಾಯಾಸ್ತಿಲಕಂ ಗಂಡಪಾರ್ಶ್ವೇ ನ್ಯವೇಶಿತಂ, ಗಂಡಪಾರ್ಶ್ವದಲ್ಲಿ ಅದು ಬಂದುಬಿಡ್ತು ಅಂತ ತುಂಬ ಲಜ್ಜೆಯಿಂದ, ಹನುಮ ಇದನ್ನು ಯಾರಿಗೂ ಹೇಳುವಂಥದ್ದಲ್ಲ, ಗಂಡ ಹೆಂಡತಿಯರ ಮಧ್ಯದಲ್ಲಿ ನಡೆದಿರೋರು, ಆದರೆ ನಂಬಿಕೆ ಬರಬೇಕು ರಾಮನಿಗೆ, ಅದಕ್ಕೋಸ್ಕರ ಮಗನಂತೆ ಇರುವ ನಿನ್ನ ಹತ್ರ ಇದನ್ನು ಹೇಳಿಬಿಡ್ತೀನಿ. ಹನುಮ ಕೊಡು ಅಂತಂದೆ. ನನಗೂ ಕೊಡೋಕೆ ಒಂದಿದೆ, ಎಲ್ಲವನ್ನೂ ಕಳ್ಕೊಂಡಿದ್ದೇನೆ. ಆಭರಣವನ್ನು ಗಂಟು ಕಟ್ಟಿ ಅವತ್ತೇ ಹಾಕಿಬಿಟ್ಟಿದ್ಲು. ಚೂಡಾಮಣಿ ಅಂತ ಒಂದು ರತ್ನ ತಲೆ ಒಳಗಡೆ ಸಂದಿಲೇ ಅದನ್ನು ಹುದುಕಿಸ್ಕೊಂಡಿದ್ಲಂತೆ, ಯಾರಿಗೂ ಕಾಣದೇ ಇದ್ದ ಹಾಗೆ. ಆ ಚೂಡಾಮಣಿಯನ್ನು ತೆಗೆದು ತಥೋ ವಸ್ತ್ರಗತಂ ಮುಕ್ತ್ವಾ ದಿವ್ಯಂ ಚೂಡಾಮಣಿಂ ಶುಭಂ ಪ್ರದೇಯೋ ರಾಘವಾಯೇತಿ ಸೀತಾ ಹನುಮತೆ ದದೌ, ಪ್ರದೇಯೋ ರಾಘವಾಯೇತಿ ಸೀತಾ ಹನುಮತೆ ದದೌ. ಹನುಮ, ಚೂಡಾಮಣಿಯನ್ನು ರತ್ನಪ್ಪ ಇದು. ಅದು ಇನ್ನೂ ವ್ಯಾಖ್ಯಾನದಲ್ಲಿ ಬರೀತಾರೆ, ಜಲರತ್ನ, ಸ್ಥಳರತ್ನ, ಪರ್ವತರತ್ನ ಅಂತ 3 ಥರ ಇರುತ್ತಂತೆ. ಜಲರತ್ನ ಬಹಳ ವಿಶೇಷವಾದಂತೆ. ಇಲ್ಲಿ ಯಾರು ಕೂಡ ಸುವರ್ಣದ ಅಂಗಡಿಯವರಿದ್ದರೆ ಅವ್ರಿಗೆ ಗೊತ್ತು. ಜಲರತ್ನ ಬಹಳ ಅತ್ಯುತ್ತಮವಾದದ್ದು, ಸ್ಥಳರತ್ನ ಮಧ್ಯಮವಾದದ್ದು, ಪರ್ವತರತ್ನ ಸಾಮಾನ್ಯವಾದದ್ದು ಅಂತ. ಈ ಚೂಡಾಮಣಿ ಎನ್ನುವ ರತ್ನ ಜಲರತ್ನವಂತೆ. ಇದನ್ನು ಜನಕರಾಜನಿಗೆ ದೇವತೆಗಳು ಯಾರೋ ಕೊಟ್ಟಿದ್ದರಂತೆ. ಇದು ನಮ್ಮ ತವರು ಮನೆಯದು, ನಮ್ಮ ಅಪ್ಪ ಅಮ್ಮ ಮದುವೆಯಲ್ಲಿ ಕೊಟ್ಟಿರೋದು. ಈ ರತ್ನದ ಮೇಲೆ ನಮ್ಮ ಮಾವ ದಶರಥನಿಗೆ ಬಹಳ ಆಸೆ. ನಾನು ಯಾವತ್ತಾದರೂ ಕೂಡ ಒಂದು ಮಂಗಳ ಕಾರ್ಯ, ಒಂದು ಪೂಜೆ, ಯಾವುದಕ್ಕಾದ್ರೂ ಕೂಡ ಒಂದು ಗೌರಿ ಪೂಜೆ ಹೊರಟ್ರೆ, ಸೀತಾ ಯಾಕೆ ಚೂಡಾಮಣಿನ ಹಾಕ್ಕೊಂಡಿಲ್ಲ? ಓ ಈಗ ಹಾಕ್ಕೊಳ್ತೀನಿ. ತಕ್ಷಣ ಹೋಗಿ ಹಾಕ್ಕೊಳ್ತಾ ಇದ್ದೆ. ದಶರಥನಿಗೆ ಚೂಡಾಮಣಿ ಸಮೇತಳಾದ ನನ್ನನ್ನು ನೋಡಿದರೆ ಅವರಿಗೆ ಬಹಳ ಇಷ್ಟ. ರಾಮನಿಗಂಕ ಹೇಳಬೇಕಾದ್ದ ಇಲ್ಲ, ಚೂಡಾಮಣಿ ಬಹಳ ಇಷ್ಟ. ಜನಕ ಕೊಟ್ಟಿದ್ದು ಅವನಿಗೂ ಇಷ್ಟ. ಈ ಮಣಿಯನ್ನು ಕಂಡಾಗ 3 ಜನದ್ದು ಕೂಡ, ಜನಕ, ದಶರಥ, ರಾಮ 3 ಜನದ್ದು ಜ್ಞಾಪಕಕ್ಕೆ ಬರುತ್ತೆ. ಹನುಮ, 1 ವರ್ಷದಿಂದ ಇಲ್ಲಿ ಉಪವಾಸ ಒದ್ದಾಡ್ತಾ ಇದ್ದೀನಲ್ಲ ಈ ರಾವಣನ ವನದಲ್ಲಿ, ಆ ಚೂಡಾರತ್ನವನ್ನು ತುಂಬ ಬೇಜಾರಾದಾಗ ತೆಗೆದುಬಿಟ್ಟು ಅದರಲ್ಲೇ ನಮ್ಮ ಅಪ್ಪನನ್ನು ಕಾಣ್ತಾ ಇದ್ದೆ, ನಮ್ಮ ಮಾವ ದಶರಥನನ್ನು ಕಾಣ್ತಾ ಇದ್ದೆ, ನನ್ನ ಪ್ರಭು ರಾಮಚಂದ್ರನನ್ನು ನಾನು ಕಾಣ್ತಾ ಇದ್ದೆ. ಹನುಮ, ಅಂತಹದ್ದನ್ನು ನಾನು ಕೊಟ್ಟುಬಿಡ್ತಾ ಇದ್ದೀನಿ.
ನಾಳೆಯಿಂದ ನೀನು ಹೊರಟೋದ ಮೇಲೆ ಅದು ಇಲ್ಲಪ್ಪ ಅಂತ ಕಣ್ಣಲ್ಲಿ ನೀರು ಹಾಕಿ ಸೀತೆ ಅಳ್ತಾಳೆ. ಅಂತಹ ಚೂಡಾಮಣಿಯನ್ನು ಹನುಮನ ಕೈಲಿ ಕೊಟ್ಟ. ಕಣ್ಣಿಗೆ ಹೊತ್ತುಕೊಂಡು ನಮಸ್ಕಾರ ಮಾಡಿ ಹನುಮ ಚೂಡಾಮಣಿಯನ್ನು ಭದ್ರವಾಗಿ ಇಟ್ಕೊಂಡ. ಉಂಗುರವನ್ನು ಕೊಟ್ಟ ಮೇಲೆ ಅಮ್ಮ ನಾನು ಬರ್ತೀನಿ ಅಂತ. ಸೀತೆ ಬೇಡ, ಒಂದು ದಿವಸ ಇದ್ದು ಹೋಗು ಅಂತ ಬಹಳವಾಗಿ ಹೇಳ್ತಾಳೆ. ಇಲ್ಲಮ್ಮ, ಬೇಗ ರಾಮನನ್ನು ಕರ್ಕೊಂಬರಬೇಕು ಅಂತ ಹೇಳಿ ನನ್ನ ಬೆನ್ನ ಮೇಲೆ ಬಂದುಬಿಡಿ, ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಅದು ಯುಕ್ತ ಅಲ್ಲ. ರಾವಣ ಏನೋ ಕದ್ಕೊಂಬಂದ, ರಾಮನು ಯಾರನ್ನೋ ಕಳಿಸಿ ಕದ್ಕೊಂಬಂದ ಅಂತ ಆಗ್ಬಿಡುತ್ತೆ. ರಾಮನ ಗೌರವಕ್ಕೆ ಸರಿಯಲ್ಲ. ರಾಮನೇ ಬಂದು ಲೋಕಕಂಟಕರಿಗೆ ಶಿಕ್ಷೆ ಮಾಡಿ ಕರ್ಕೊಂಡು ಹೋಗಲಿ ಎಂದಾಗ ಹನುಮ ಒಪ್ಕೊಂಡಿದ್ದಾನೆ. ಹೋಗ್ತಾ ಸ್ವಲ್ಪ ಕೆಲಸ ಮಾಡಿ ಹೋಗಬೇಕು, ರಾವಣನ ಅರಮನೆಯೂ ಒಂದು ಸಾರಿ ನೋಡಬೇಕು ಅಂಥೇಳಿ ಅಶೋಕ ವನವನ್ನೆಲ್ಲ ಲೂಟಿ ಮಾಡ್ತಾನೆ. ರಾವಣನ ಮಗ ಅಕ್ಷಕುಮಾರ ಬರ್ತಾನೆ, ಅವನನ್ನು ಬಡ್ದು ಹಾಕ್ತಾನೆ. ಇಂದ್ರಜಿತು ಬರ್ತಾನೆ. ಇಂದ್ರಜಿತುವಿಗೂ ಹನುಮನಿಗೂ ಭಾರಿ ಯುದ್ಧ ಆಗಿ ಪರಗರಿಂದ ಇಬ್ಬರು ಕೂಡ ಯುದ್ಧವನ್ನು ಮಾಡ್ತಾರೆ. ಕಡೆಗೆ ಇವನ ಪರಾಕ್ರಮವನ್ನು ನೋಡಿ ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಹೊಡಿತಾನೆ. ಹೊಡೆದಾಗ ಅದನ್ನು ಹನುಮ ಕೊಡಗಿಬಿಟ್ಟಿದ್ದ. ಬ್ರಹ್ಮ ಕಾಣ್ತಾ ಇದ್ದಾನಂತೆ, ಕೈ ಮುಗಿತಾ ಇದ್ದಾನಂತೆ ಬ್ರಹ್ಮ. ಹನುಮ, ಅದಕ್ಕೆ ಒಂದು ಟೈಮ್ ಕೊಟ್ಟಿದ್ದೀನಿ ಕಣೋ, ಒಂದು ಮುಹೂರ್ತ ಯಾರನ್ನೂ ಬಿಡೋದಿಲ್ಲ, ಆ ಬ್ರಹ್ಮಾಸ್ತ್ರ ಎಲ್ಲರಿಗೂ ಕಟ್ಟಾಕೊಳ್ಳುತ್ತೆ ಅಂತ ಅದಕ್ಕೆ ವರ ಕೊಟ್ಟಿದ್ದೀನಿ. ಹನುಮ, ಒಂದು ಮುಹೂರ್ತ ಸುಮ್ಮನೆ ಇದ್ದು ಬಿಡೋ ಅಂತ ಬ್ರಹ್ಮ ಬಂದು ಬೇಡ್ಕೊಂಡಂತೆ. ಸರಿ ಇರಲಿ ಬಿಡು ಅಂದುಬಿಟ್ಟ ಅವನು. ಆ ಬ್ರಹ್ಮಾಸ್ತ್ರ ಸುತ್ತಾಕೊಂಡ್ಬಿಡ್ತು. ರಾಕ್ಷಸರ ಕಡೆಯವರೆಲ್ಲ ಬಂದು ಬೇರೆ ಬೇರೆ ಅಸ್ತ್ರವನ್ನು ಹೊಡೆದ್ಬಿಟ್ರು ಹನುಮನಿಗೆ. ಆ ಬ್ರಹ್ಮಾಸ್ತ್ರ ಅದರ ಮೇಲೆ ಇನ್ನೊಂದು ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಬಿಟ್ಟು ಹೋಗ್ಬಿಡುತ್ತೆ. ಹನುಮನಿಗೆ ಅದು ಬಿಟ್ಟು ಹೋಯಿತು, ಆದರೂ ಬಿಟ್ಟಿದೆ ಅಂತ ತೋರಿಸ್ಕೊಳ್ಳಿಲ್ಲ, ಹಾಗೇ ಇದ್ದ. ಯಾಕೆ ಅಂದರೆ ಅವರೇ ಕರ್ಕೊಂಡು ಹೋಗಲಿ, ನಾನು ಯಾಕೆ ಹುಡ್ಕೊಂಡು ಹೋಗಬೇಕು ರಾವಣನ ಅರಮನೆಯನ್ನು, ಅವರೇ ಕರ್ಕೊಂಡು ಹೋಗಲಿ ಅಂತ ಹೇಳಿದಂತೆ. ನಮ್ಮ ಚಂಪು ಇವನು ತೊರೆ ಕವಿ ಹೇಳ್ತಾನೆ, ಯಾವ ರಥದ ಮೇಲೆ ಹನುಮನನ್ನು ಹತ್ತಿಸಿದರೂ ಆ ರಥವೆಲ್ಲ ಪುಡುಪುಡಿ, ಎಳೆಯೋ ಆನೆಗಳಲ್ಲಿ ಮುಗ್ಗರಿಸಿ ಬಿದ್ದು ಹೋಗ್ತಾ ಇದ್ದಂತೆ. ಕುಂಭಕರ್ಣನ ಕಂಚಿನ ರಥ ತಂದು ಅದರ ಮೇಲೆ 16,000 ಜನ ಹನುಮನನ್ನು ಹೊತ್ತು ಇಟ್ರಂತೆ. ಒಂದು ಸಾರಿ ಹೊರಬೇಕು ಅಂತ ಹೊತ್ತರೆ ಹೊರಬೇಕಾದ್ರೆ ಹಗರ ಕೊಡ್ತಾ ಇದ್ದಂತೆ. ಹೊತ್ತು ಹೆಗಲ ಮೇಲೆ ಇಟ್ಕೊಂಡು ಕೂಡಲೇ ಭಾರ ಕೊಟ್ಬಿಡ್ತಾ ಇದ್ದ. ಅಷ್ಟೂ ಜನ ಅಜಿಗಿಜಿಯಾಗಿ ಹೋಗ್ತಾ ಇದ್ರಂತೆ. ಕುಂಭಕರ್ಣನ ಕಂಚಿನ ರಥದ ಮೇಲೆ ಹನುಮನನ್ನು ಹೇರ್ಕೊಂಡು ರಾವಣನ ಆಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ. ರಾವಣ ಪ್ರಹಸ್ತನ ಹತ್ರ ಕೇಳು, ಯಾರು ಕಪಿ ಇವನು, ಯಾತಕ್ಕೆ ಬಂದ, ಸ್ವಲ್ಪ ವಿಚಾರಿಸು ಅಂತಂದಾಗ ಪ್ರಹಸ್ತ ವಿಚಾರಿಸ್ತಾ ಇದ್ದಾನೆ. ಹನುಮ ಹೇಳ್ತಾ ಇದ್ದಾನೆ, ತಂ ಸಮೀಕ್ಷ್ಯ ಮಹಾಸತ್ವಂ ಸತ್ವವಾನ್ ಹರಿಸತ್ತಮಃ ವಾಕ್ಯಂ ಅರ್ಥವದೌ ವ್ಯಗ್ರಹ ತಮುವಾಚ ದಶಾನನಂ. ಹನುಮ ಹೇಳ್ತಾ ಇದ್ದಾನೆ, ನಾನು ಸುಗ್ರೀವನ ಸಚಿವ. ಅಹಂ ಸುಗ್ರೀವ ಸಂದೇಶಾತ್ ಇಹ ಪ್ರಾಪ್ತಃ ತವಾಲಯಂ ರಾಕ್ಷಸೇಂದ್ರ ಹರೀಶಸ್ತ್ವಾಂ ಭ್ರಾತಾ ಕುಶಲಮಬ್ರವೀತ್. ಸುಗ್ರೀವನ ಕಡೆಯಿಂದ ಬಂದವನು ಅಂತ ಶುರು ಮಾಡಿ ಹನುಮ ಆರಂಭದಲ್ಲಿ ಸ್ವಲ್ಪ ಮೃದುವಾಗಿ ಮಾತಾಡ್ತಾನೆ. ಸುಗ್ರೀವನೇ ನನ್ನನ್ನು ಕಳಿಸಿದ, ರಾಕ್ಷಸೇಂದ್ರ ಹರೀಶ್ವರನಾದ ಭ್ರಾತ ಕುಶಲಮಬ್ರವೀತ್, ಸೋದರನಾದ ಸುಗ್ರೀವ ನಿನ್ನ ಯೋಗಕ್ಷೇಮವನ್ನು ಕೇಳಿದ್ದಾನೆ, ನಿನ್ನ ಕುಶಲವನ್ನು ಕೇಳಿದ್ದಾನೆ. ಸೋದರನಾದ ಸುಗ್ರೀವ ಅಂತ, ಶತ್ರುವಾದ ಅಂತ ಹೇಳೋಲ್ಲ, ನಿನ್ನ ಸೋದರನಾದ ಬಹುಶಃ ಅವರಿಗೆಲ್ಲ ರಾವಣನಿಗೂ ವಾಲಿ ಸುಗ್ರೀವ ಅವರಿಗೆಲ್ಲ ಪರಿಚಯ ಇತ್ತು ಅಂತ ಕಾಣುತ್ತೆ. ವಾಲಿಯೇ ಮುಂಸಾರಿ ರಾವಣನನ್ನು ಮಣ್ಣು ತಿನ್ನಿಸಿದ್ದ ಅಂತ ಕಾಣುತ್ತೆ. ಆ ಕಥೆಗಳೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಬರುತ್ತೆ. ಇಲ್ಲಿ ಭ್ರಾತ ಕುಶಲಮಬ್ರವೀತ್, ಸುಗ್ರೀವ ಪ್ರಭು ನಿಮ್ಮ ಕುಶಲವನ್ನು ಕೇಳಿದ್ದಾರೆ. ಭ್ರಾತುಶೃಣು ಸಮಾದೇಶಂ ಸುಗ್ರೀವಸ್ಯ ಮಹಾತ್ಮನಃ ಧರ್ಮಾರ್ಥೋಪಹಿತಂ ವಾಕ್ಯಂ ಇಹ ಚಾಮುತ್ರ ಚಕ್ಷಮಂ. ರಾಜಾ ದಶರಥೋ ನಾಮ ರಥಕುಂಜರವಾಜಿಮಾನ್ ಪಿತೇವ ಬಂಧುಲೋಕಸ್ಯ ಸುರೇಶ್ವರ ಸಮದ್ಯುತಿಃ.
ಸುಗ್ರೀವನ ಮಾತನ್ನು ಕೇಳೋದು ನಿನಗೆ ಇಹಕ್ಕೂ ಪರಕ್ಕೂ ಸೌಖ್ಯ. ಎಷ್ಟು ಧೈರ್ಯವಾಗಿ ಹೇಳ್ತಾನೆ. ಇಹಕ್ಕೂ ಸೌಖ್ಯ, ಪರಕ್ಕೂ ಸೌಖ್ಯ. ಸುಗ್ರೀವ ಯಾತಕ್ಕೆ ಬಂದೆ ಅಂತ ಕೇಳಿದೀಯ, ಯಾರು ನೀನು ಅಂತ ಕೇಳಿದೀಯ, ಯಾತಕ್ಕೆ ಬಂದೆ ಅಂತ ಕೇಳಿದೀಯ. ಯಾರು ನೀನು ಅಂದರೆ ಸುಗ್ರೀವನ ದೂತ, ಸುಗ್ರೀವನ ಸಚಿವ. ಯಾತಕ್ಕೆ ಬಂದೆ ಅಂತಂದರೆ ಬಂದಿರೋ ಕಾರಣವನ್ನು ಹೇಳ್ತಾನೆ. ದಶರಥ ಅಂತ ಒಬ್ಬ ರಾಜ ಪ್ರಜೆಗಳನ್ನು ತಂದೆಯಂತೇನೆ ಕಾಪಾಡ್ತಾ ಇದ್ದ. ಜ್ಯೇಷ್ಠಸ್ತಸ್ಯ ಮಹಾಬಾಹುಃ ಪುತ್ರಃ ಪ್ರಿಯಕರಃ ಪ್ರಭುಃ ಪಿತುರ್ನಿದೇಶಾನ್ ನಿಷ್ಕ್ರಾಂತಃ ಪ್ರವಿಷ್ಟೋ ದಂಡಕಾವನಂ. ಪಿತೃವಾಕ್ಯ ಪರಿಪಾಲಕನಾದ ದಶರಥನ ಮಗ ರಾಮ ತಂದೆಯ ಅಪ್ಪಣೆಯಂತೆ ದಂಡಕಾವನಕ್ಕೆ ಬಂದ. ಲಕ್ಷ್ಮಣೇನ ಸಹ ಭ್ರಾತ್ರ ಸೀತಯಾ ಚಾಪಿ ಭಾರ್ಯಯಾ ರಾಮೋ ನಾಮ ಮಹಾತೇಜಾಃ ಧರ್ಮ್ಯಂ ಪಂಥಾನಮಾಶ್ರಿತಃ. ಸೋದರ ಲಕ್ಷ್ಮಣನೊಂದಿಗೆ ಧರ್ಮಪತ್ನಿ ಸೀತೆಯೊಂದಿಗೆ ಧರ್ಮಾತ್ಮನಾದ ರಾಮ ದಂಡಕಾರಣ್ಯಕ್ಕೆ ಬಂದ. ತಸ್ಯ ಭಾರ್ಯಾ ವನೇ ನಷ್ಟಾ ಸೀತಾಪತಿಮನುವ್ರತಾ ವೈದೇಹಸ್ಯ ಸುತಾ ರಾಜ್ಞಃ ಜನಕಸ್ಯ ಮಹಾತ್ಮನಃ. ಅಂಥ ರಾಮನ ಧರ್ಮಪತ್ನಿ ಸೀತೆ ಅರಣ್ಯದಲ್ಲಿ ಕಳೆದು ಹೋಗ್ಬಿಟ್ಲು. ಸಮಾರ್ಗಮಾಣಸ್ತಾಂ ದೇವೀಂ ರಾಜಪುತ್ರಃ ಸಹಾನುಜಃ ಋಷ್ಯಮೂಕಮನುಪ್ರಾಪ್ತಃ ಸುಗ್ರೀವೇಣ ಸಮಾಗತಃ. ಧರ್ಮಪತ್ನಿ ಸೀತೆಯನ್ನು ಹುಡುಕ್ತಾ ರಾಮಲಕ್ಷ್ಮಣರು ಇಬ್ಬರೂ ಕೂಡ ಋಷ್ಯಮೂಕ ಪರ್ವತಕ್ಕೆ ಬಂದು ಸುಗ್ರೀವನ ಸ್ನೇಹವನ್ನು ಮಾಡಿಕೊಂಡ್ರು. ತಸ್ಯ ತೇನ ಪ್ರತಿಜ್ಞಾತಂ ಸೀತಾಯಾಃ ಪರಿಮಾರ್ಗಣಂ ಸುಗ್ರೀವಸ್ಯಾಪಿ ರಾಮೇಣ ಹರಿರಾಜ್ಯಂ ನಿವೇದಿತಂ. ಅವರು ಪರಸ್ಪರ ಮಾಡಿಕೊಂಡ ಒಪ್ಪಂದದಂತೆ ಕಪಿರಾಜ್ಯವನ್ನು ರಾಜ ಸುಗ್ರೀವನಿಗೆ ರಾಮ ವಹಿಸಿಕೊಟ್ಟ. ತತಸ್ತೇನ ಮೃಧೇ ಹತ್ವಾ ರಾಜಪುತ್ರೇಣ ವಾಲಿನಂ ಸುಗ್ರೀವ ಸ್ಥಾಪಿತೋ ರಾಜ್ಯೆ ಹರ್ಯಕ್ಷಾಣಾಂ ಗಣೇಶ್ವರಃ. ಅವರ ಮಾತಿನಂತೆ ಸುಗ್ರೀವನ ಅಣ್ಣನೂ ಹೌದು, ಶತ್ರು ಆಗಿದ್ದಾನೆ, ಸುಗ್ರೀವನನ್ನೇ ಕೊಲ್ಲೋಕೆ ಬಂದಿದ್ದಾನೆ. ಸುಗ್ರೀವನ ಶತ್ರುವಾದ ವಾಲಿಯನ್ನು ರಾಮ ಕೊಂದು ಹಾಕಿ ಆ ವಾಲಿಯ ರಾಜ್ಯವನ್ನೆಲ್ಲ ಹರಿಗಣೇಶ್ವರನಾದ ಸುಗ್ರೀವನಿಗೆ ಕೊಡಿಸಿದ. ತ್ವಯಾ ವಿಜ್ಞಾತ ಪೂರ್ವಶ್ಚ ವಾಲಿ ವಾನರ ಪುಂಗವಃ ರಾಮೇಣ ನಿಹತಃ ಸಂಖ್ಯೆ ಶರೇಣ ಏಕೇನ ವಾನರಃ. ನಗನಗತ ಸ್ವಲ್ಪ ಹಾಸ್ಯಪೂರ್ವಕವಾಗಿ ಹನುಮ ಹೇಳ್ತಾನೆ, ತ್ವಯಾ ವಿಜ್ಞಾತ ಪೂರ್ವಶ್ಚ, ತಮಗೆ ಮೊದಲೇ ಗೊತ್ತಿರೋ ಹಾಗೆ ವಾಲಿ ವಾನರ ಪುಂಗವನನ್ನು ರಾಮ ಒಂದೇ ಬಾಣದಿಂದ ಹೊಡೆದ. ತಮಗೆ ಪರಿಚಯ ಇರುವ ವಾಲಿಯನ್ನು ರಾಮ ಒಂದೇ ಬಾಣದಿಂದ ಹೊಡೆದ. ಪರಿಚಯ ರಾವಣನಿಗೆ ಹೇಗೆ ಅಂದರೆ, ಒಂದು ಸಾರಿ ವಾಲಿಗೂ ರಾವಣನಿಗೂ ಏನೋ ಒಂದು ಯುದ್ಧ ನಡೆದುಬಿಟ್ಟು ಆ ವಾಲಿ ರಾವಣನನ್ನು ತನ್ನ ಬಾಲದಲ್ಲಿ ಸುತ್ತಿ ಸಪ್ತ ಸಮುದ್ರದಲ್ಲೂ ಅದ್ದಿದ್ದಂತೆ. ಬದುಕಿದರೆ ಸಾಕು ಅಂತನೋ ಹಾಗೆ ವಾಲಿಗೆ ಆಗ್ಬಿಟ್ಟಿರ್ತದೆ. ವಾಲಿಯ ಪರಾಕ್ರಮ ಸಾಮಾನ್ಯವಲ್ಲವೇ ಅಲ್ಲ. ರಾಮನು ಕೂಡ ಅದಕ್ಕೆ ಮರದ ಮರೆಯಿಂದ ಹೊಡೆಯೋರು. ಅವನಿಗೆ ವಾಲಿಗೆ ಸ್ವಭಾವತಃ ಒಂದು ಶಕ್ತಿ ಇದೆ. ಇನ್ನೊಂದು ಶಕ್ತಿ ಏನು ಅಂದರೆ, ಯಾರು ಎದುರುಗಡೆ ಬಂದರೂ ಕೂಡ ಅವರ ಅರ್ಧ ಶಕ್ತಿಯನ್ನು ಹೊತ್ಕೊಂಡ್ಬಿಡ್ತಾನೆ. ಅವರ ಅರ್ಧ ಶಕ್ತಿ ಮತ್ತು ತನ್ನ ಶಕ್ತಿ ಎರಡೂ ಸೇರಿ ವಾಲಿಯಷ್ಟು ಪರಾಕ್ರಮಿ ಯಾರೂ ಇರೋದಿಲ್ಲ.
ಅಷ್ಟು ಪರಾಕ್ರಮ ಆಗಿಬಿಡುತ್ತೆ ಒಂದು. ಅಂತಹ ವರ ಅವನಿಗಿತ್ತು. ಆದ್ದರಿಂದ ಅವನ ಎದುರುಗಡೆ ಯಾರೂ ಕೂಡ ಬರ್ತಾ ಇರಲಿಲ್ಲ. ಮಹಾವೀರನಾದ ವಾಲಿ ರಾವಣನನ್ನು ಗಂಟು ಹಾಕಿ ಸಪ್ತ ಸಮುದ್ರದ ನೀರನ್ನು ಕೂಡ ಕುಡಿಸಿ ಬದುಕೋ ಪ್ರದೇಶಿ ಅನ್ನೋ ಹಾಗೆ ಅವನನ್ನು ಬಿಸಾಕ್ಬಿಟ್ಟಿದ್ದಾರೆ. ವಾಲಿ ನಿಮಗೆ ಗೊತ್ತಲ್ಲ ಅಂತ ಹನುಮ ಸ್ವಲ್ಪ ನಗು ಮುಖ ಮಾಡಿ ಹೇಳಿ ಕಥೆಯನ್ನು ಮುಂದುವರಿಸ್ತಾನೆ. ಸೀತಾ ಮಾರ್ಗಣೇ ವ್ಯಗ್ರಹ ಸುಗ್ರೀವ ಸತ್ಯಸಂಗರಃ ಹರಿನ್ ಸಂಪ್ರೇಷಯಾಮಾಸ ದಿಶಃ ಸರ್ವಾಃ ಹರೀಶ್ವರಃ ತಾಂ ಹರೀಣಾಂ ಸಹಸ್ರಾಣಿ ಶತಾನಿ ನಿಯುತಾನಿ ಚ ದಿಕ್ಷು ಸರ್ವಾಸು ಮಾರ್ಗಂತೆ ಹ್ಯಧಶ್ಚೋಪರಿ ಚಾಂಬರೇ. ಕೊಟ್ಟ ಮಾತಿನಂತೆ ಸುಗ್ರೀವ ಕಪಿವೀರರನ್ನು ಕರೆದು ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ದಿಶಶ್ಚ ಸರ್ವಾಹ 4 ದಿಕ್ಕಿನಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಎಲ್ಲ ಕಡೆಗೂ ಕೂಡ ಕಪಿವೀರರನ್ನು ಕಳಿಸಿ ಸೀತೆಯನ್ನು ಹುಡುಕಿಸೋದಕ್ಕೆ ಪ್ರಯತ್ನಪಟ್ಟ. ಆ ಪೈಕಿ ದಕ್ಷಿಣದ ಕಡೆ ಬಂದಂಥವರು ನಾವು. ವೈನತೇಯ ಸಮಾಃ ಕೇಚಿತ್ ತತ್ರ ಅನಿಲೋಪಮಾಃ ಅಸಂಗಗತಯ ಶೀಘ್ರಾಃ ಹರಿವೀರ ಮಹಾಬಲಾಃ. ಆ ಕಪಿವೀರರಲ್ಲಿ ಕೆಲವು ಜನಕ್ಕೆ ಸಾಕ್ಷಾತ್ ಗರುಡನ ಪರಾಕ್ರಮ, ವಿಷ್ಣುವನ್ನು ಗರುಡ ಹೊರತಾನೆ. ಗರುಡನ ಸಾಮರ್ಥ್ಯ ಎಂಥದ್ದು ಅಂದರೆ 14 ಲೋಕವನ್ನು ಉದರದಲ್ಲಿ ಇಟ್ಕೊಂಡಿರುವಂತಹ ಸ್ವಾಮಿಯವನು. ಅತಳ ವಿತಳ ಸುತಳ ಪಾತಾಳ ತಳಾತಳ ರಸಾತಳ ಮಹಾತಳಗಳು, ಭೂಲೋಕ ಭುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕಗಳು ಇತ್ಯಾದಿ ಬ್ರಹ್ಮಾಂಡಗಳನ್ನೆಲ್ಲ ತನ್ನ ಉದರದಲ್ಲಿ ಇಟ್ಟುಕೊಂಡಿರುವ ಶ್ರೀಮನ್ನಾರಾಯಣ ಶ್ರೀ ಮಹಾವಿಷ್ಣುವನ್ನು ಗರುಡ ತನ್ನ ಬೆನ್ನಿನ ಮೇಲೆ ಹೊರತಾನೆ. ಅಂತಹ ಗರುಡನಷ್ಟು ಗರುಡನ ಪರಾಕ್ರಮವುಳ್ಳ ಅನೇಕ ಕಪಿವೀರರು ಸೀತೆಯನ್ನು ಹುಡುಕ್ತಾ ಇದ್ದಾರೆ. ವಾಯುವಿನ ಪರಾಕ್ರಮವುಳ್ಳವರು ಹುಡುಕ್ತಾ ಇದ್ದಾರೆ, ಯಮನ ಪರಾಕ್ರಮವುಳ್ಳವರು ಹುಡುಕ್ತಾ ಇದ್ದಾರೆ, ಅಗ್ನಿಯ ತೇಜಸ್ಸುಳ್ಳವರು ಹುಡುಕ್ತಾ ಇದ್ದಾರೆ. ಅವರ ಪೈಕಿ ನಾನು ಹನುಮಂತ. ಅಹಂತು ಹನುಮಾನ್ ನಾಮ ಔರಸಸ್ಸುತಃ ಸೀತಾಯಾಸ್ತು ಕೃತೆ ತೂರ್ಣಂ ಶತಯೋಜನಮಾಯತಂ. ನಾನು ಮಾರುತನ ಮಗ, ನನ್ನನ್ನು ಮಾರುತಿ ಅಂತಲೂ ಕೂಡ ಕರೀತಾರೆ. ಸೀತೆಗಾಗಿ ಶತಯೋಜನ ವಿಸ್ತೀರ್ಣವಾದ ಈ ಸಮುದ್ರವನ್ನು ಹಾರಿ ಬಂದೆ. ಸಮುದ್ರಂ ಲಂಘಯಿತ್ವೈವ ತಾಂ ದಿದೃಕ್ಷುಃ ಇಹಾಗತಃ ಭ್ರಮತಾ ಚ ಮಯಾ ದೃಷ್ಟ ಗೃಹೇ ತೇ ಜನಕಾತ್ಮಜ. ಸೀತೆಗಾಗಿ ಸಮುದ್ರವನ್ನು ಹಾರಿದೆ. ಸಮುದ್ರವನ್ನು ಹಾರಿ ಲಂಕೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹುಡುಕ್ತಾ ರಾವಣ, ನಿನ್ನ ಮನೆಯಲ್ಲಿ ಸೀತೆಯನ್ನು ಕಂಡೆ. ತದ್ಭವಾನ್ ದೃಷ್ಟಧರ್ಮಾರ್ಥಃ ತಪಃಕೃತ ಪರಿಗ್ರಹಃ ಪರದಾರಾನ್ ಮಹಾಪ್ರಾಜ್ಞ ನೋಪರೋದ್ಧುಂ ತ್ವಮರ್ಹಸಿ. ರಾವಣ, ನೀನು ಧರ್ಮಾತ್ಮ ಅಂತ ಕೇಳಿದ್ದೇನೆ. ಆತ್ಮಲಿಂಗವನ್ನು ಪಡೆದಿದ್ದೀಯಾ ನೀನು? ಪರಮೇಶ್ವರನಿಂದ ಆತ್ಮಲಿಂಗವನ್ನು ಪಡೆದಿದ್ದೀಯಾ ಅಂತ ಕೇಳಿದ್ದೇನೆ. ರಾವಣ, ಸಾಮವೇದವನ್ನು ಕಂಠಗತ ಹೃದ್ಗತ ಮಾಡಿಕೊಂಡು ಸಾಮವೇದದಿಂದ ಪರಶಿವನನ್ನು ಒಪ್ಪಿಸಿದೀಯಾ. ಆತ್ಮಾರ್ಪಣೆ ಮಾಡಿಕೊಂಡು ನಿನ್ನ ತಲೆಯನ್ನೇನೆ ಬಲಿದಾನ ಮಾಡಿ ಆ ಪರಮೇಶ್ವರನಿಂದ ಅನುಗ್ರಹವನ್ನು ಪಡೆದಿದ್ದೀಯಾ. ಅವನಿಂದ ಚಂದ್ರಹಾಸ ಎಂಬ ಖಡ್ಗವನ್ನು ಪಡೆದಿದ್ದೀಯಾ. ನೀನು ಧರ್ಮಾತ್ಮ ರಾವಣೋ ಲೋಕರಾವಣ ಅಂತ ಪರಾಕ್ರಮರಲ್ಲಿ ಅದ್ವಿತೀಯ ಧರ್ಮಾತ್ಮ ಅಂತಲೂ ಕೂಡ ಕೇಳಿದ್ದೇನೆ.
ರಾವಣ ನಿನ್ನಂಥವರಿಗೆ ಅಲ್ಲ, ಪರದಾರ ಇನ್ನೊಬ್ಬರ ಪತ್ನಿಯರನ್ನು ಅಪಹಾರ ಮಾಡ್ಕೊಂಬರೋದು, ತಡೆಯೋದು, ಅವರನ್ನು ಸೆರೆಯಲ್ಲಿ ಇಡೋದು ನಿನ್ನಂಥವರಿಗೆ ಯೋಗ್ಯವಲ್ಲ. ರಾವಣ, ನಾನು ಯಾರು ಗೊತ್ತಾಯಿತೆ ಅಂತ ನಮ್ಮ ಚಂಪೂಕಾರ ಕವಿ ಇಷ್ಟು ಹೇಳಿದ್ದನ್ನೆಲ್ಲ ಒಂದು ಗದ್ಯದಲ್ಲಿ ಬಹಳ ಚಮತ್ಕಾರವಾಗಿ ಹೇಳ್ತಾ ಇದ್ದಾನೆ. ತಾನು ಯಾರು ಅಂತ, ಹನುಮ ನಾನು ಯಾರು ಅಂತಂದರೆ ಅಹರ್ಪತಿ ಕುಲನಾರ ಸೂರ್ಯವಂಶದ ಅಯಮಹಂ ಅಹರ್ಪತಿ ಕುಲತಿಲಕಸ್ಯ ಸತ್ಯಸಂಧಸ್ಯ ಪಿತೃನಿಯೋಗ ಸಮುಪಗತ ವನವಾಸ ನಿರತಸ್ಯ ಶೂರ್ಪಕಾರಾತಿಬಾಧಿತ ಶೂರ್ಪಣಖಾ ಪ್ರಾಪ್ತ ವೈರೂಪ್ಯ ಕುಪ್ಯತ್ ಖರ ಪ್ರಮುಖ ನಿಶಿಚರ ಬಲ ಪಲಾಲ ಜಾಲ ಕಲ್ಪಾಂತಾನಲ ಕಲ್ಪಶಿಲೀ ಮುಖಸ್ಯ. ರಾವಣನಿಗೆ ಹೇಳಬೇಕಾದರೆ ಅವನ ಸಮೀಪ ಅವನಿಗೆ ಚುಚ್ಚಿ ಚುಚ್ಚಿ ಹೇಳಬೇಕು. ತಂದೆಯ ಸತ್ಯಕ್ಕೋಸ್ಕರ ತಮ್ಮ ಮತ್ತು ಧರ್ಮಪತ್ನಿಯೊಂದಿಗೆ ದಂಡಕಾರಣ್ಯಕ್ಕೆ ಬಂದ ರಾಮನನ್ನು ನೋಡಿ ಕಾಮಪೀಡಿತಳಾದ ಶೂರ್ಪಣಿಕೆಗೆ ಅವಮಾನವನ್ನು ಮಾಡಿ ಅವಳ ಮೂಗು ಕಿವಿ ಇತ್ಯಾದಿಗಳನ್ನು ಕತ್ತರಿಸಿ ಅವಳನ್ನು ವಿಕಾರಗೊಳಿಸಿ ಆಮೇಲೆ ಅದಕ್ಕಾಗಿ ಬಂದ ಖರದೂಷಣರನ್ನು ಒಂದೇ ಒಂದು ಬಾಣದಿಂದ ಧ್ವಂಸ ಮಾಡಿದ ಆ ಶ್ರೀರಾಮಚಂದ್ರನ ಕಪಟ ಹರಿಣ ಹನನ ಸಮಯ ಪರಿಮುಷಿತ ದಾರಾನ್ವೇಷಣ ಸಂಜಾತ ಸುಗ್ರೀವ ಸಖ್ಯಸ್ಯ. ಕಪಟ ವೇಷದಲ್ಲಿ ಜಿಂಕೆಯ ರೂಪದಲ್ಲಿ ಬಂದ ಆ ಮಾರೀಚನಿಗೆ ಗತಿ ಕಾಣಿಸಿದ. ತನ್ನ ದುಃಖದಲ್ಲಿಯೇ ಇರುವ ಸುಗ್ರೀವನ ಸ್ನೇಹವನ್ನು ಮಾಡಿಕೊಂಡ. ಸಮುತ್ಖಾತ ವಾಲಿ ಕಂಟಕಸ್ಯ. ವಾಲಿ ಎಂಬ ಕಂಟಕವನ್ನು ಬೇರು ಸಮೇತ ಕಿತ್ತು ಎಸೆದ. ದುರ್ವೃತ್ತ ಕ್ಷತ್ರವಂಶವನ ಪವನ ಸಾರಥೇ ಸ್ತಪೋ ನಿಧೇಹೇ ಜಾಮದಗ್ನಸ್ಯ ಭುಜಬಲಾವಲೇಪಲೋಪಹೇತೋಃ ಶ್ರೀಮತೋ ದಾಶರಥೇಃ ದೂತೋಹಂ. ಜಮದಗ್ನಿ ಪುತ್ರರಾದ ಪರಶುರಾಮರ ಕೈಯಲ್ಲಿರುವ ಆ ವಿಷ್ಣು ಧನಸ್ಸನ್ನು ಕಿತ್ಕೊಂಡು ಪರಶುರಾಮರನ್ನು ಕೂಡ ಪರಾಜಯಗೊಳಿಸಿದ. 21 ಸಾರಿ ಭೂಮಿ ಪ್ರದಕ್ಷಿಣೆಯನ್ನು ಮಾಡಿ ನಿಕ್ಷತ್ರೀಂ ಕ್ಷತ್ರಿಯರೇ ಇಲ್ಲ ಅಂತ ಮಾಡಿದ ಪರಶುರಾಮರನ್ನು ಕೂಡ ರಾಮ ಗೆದ್ದಿದ್ದಾನೆ. ಅಂತಹ ಶ್ರೀರಾಮಚಂದ್ರನ ಸೀತಾಮಾರ್ಗಮಾರ್ಗಣಾಯ ದಿಶಿ ದಿಶಿ ತಪನತನಯ ಪ್ರೇಷಿತಾನಾಂ ವಾನರಾಣಾಮೇಕತಮಃ. ರಾಮಚಂದ್ರನ ಧರ್ಮಪತ್ನಿಯನ್ನು ಹುಡುಕುತ್ತಾ ದಿಶಿ ದಿಶಿ ದಿಕ್ಕುಗಳಿಗೆ ಹೋದ ಕಪಿವೀರರಲ್ಲಿ ನಾನೊಬ್ಬ. ಸಮುದ್ರ ಲಂಘನ ಜಂಘಾಲಹ. ಸಮುದ್ರವನ್ನ ಗೋಷ್ಪದೀಕೃತ ವಾರಾಶಿಂ. ಈ ಕೆಸರಿನಲ್ಲಿ ಹಸು ಹೆಜ್ಜೆ ಇಟ್ಟಿರುತ್ತಂತೆ. ಹಸು ಹೆಜ್ಜೆ ಇಟ್ಟರೆ ನಾವು ಅದರ ಮೇಲೆ ಸುಲಭವಾಗಿ ದಾಟ್ಕೊಂಡು ಹೋಗ್ತೀವಿ. ಒಂದು ಹಸುವಿನ ಹೆಜ್ಜೆ ಸಾಮಾನ್ಯ ಮನುಷ್ಯರಿಗೆ ಹೇಗೋ ಗೋಷ್ಪಾದ, ಅದರಲ್ಲಿ ನೀರಿರುತ್ತೆ, ಮಳೆಗಾಲದಲ್ಲಿ ನೀರಿರುತ್ತೆ, ಹಸು ಹೆಜ್ಜೆ ಊರಿರುತ್ತೆ, ಒಂದು ಗುಂಡಿ ಬಿದ್ದಿರುತ್ತೆ. ಆ ಗೋಷ್ಪಾದ ಸಾಮಾನ್ಯ ಮನುಷ್ಯರಿಗೆ ಹೇಗೋ ಹನುಮಂತನಿಗೆ ಸಮುದ್ರ ಹಾಗೆ. ಗೋಷ್ಪದೀಕೃತ ವಾರಾಶಿಂ, ಸಮುದ್ರವನ ಗೋಷ್ಪಾದ ಅಂತ ತಿಳ್ಕೊಂಡು ದಾಟಿದ್ದಾನೆ, ಹಾರಿದ್ದಾನೆ. ಅಂತಹ ಸಮುದ್ರ ಲಂಘನ ಜಂಘಾಲಹ ತವ ನಗರ ಪ್ರಮದವನ ಸೀಮನಿ ರಘುವರ ಧರ್ಮದಾರಾನ್ ಪ್ರಣಮ್ಯ ಪ್ರತಿಷ್ಠಾಸು. ರಘುವರ ಪತ್ನಿಯಾದ ಸೀತೆಯನ್ನು ನಿನ್ನ ಅಶೋಕವನದಲ್ಲಿ ಕಂಡು ಅವಳಿಗೆ ನಮಸ್ಕಾರ ಮಾಡಿ ರಾಮನ ಬಳಿಗೆ ವೃತ್ತಾಂತವನ್ನು ಹೇಳಬೇಕು ಅಂತ ಹೊರಟಿರೋ ನನ್ನನ್ನು ನಿನ್ನ ಮಗ ಇಂದ್ರಜಿತು ಮದೀಯಮಾಗಮನಂ ಪ್ರಕಾಶಯಿತು ಪ್ರಮಥಿತಾಶೋಕವನಿಕಾನೋಕನಿವಹ. ತ್ವದ್ದರ್ಶನ ಕುತೂಹಲೇನ ಕೇವಲಂ ಅನುಭೂತ ನೈಋತ ಲೂತಾತಂತು ಸನ್ನಘನಘ. ನಿನ್ನನ್ನು ನೋಡಬೇಕು ಅನ್ನೋ ಉದ್ದೇಶದಿಂದ ನಾನಿದ್ದಾಗ ನಿನ್ನ ಮಗ ಮೇಘನಾದ ಇಂದ್ರಜಿತು ನನ್ನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ.
ಆ ಬ್ರಹ್ಮಾಸ್ತ್ರ ಈ ಹನುಮಂತನಿಗೆ ಲೂತಾತಂತು ನಿವಹ, ಈ ಜೇಡ್ರ ಬಲೆ ಹಾಕತ್ತಲ್ಲ, ಜೇಡ್ರ ಬಲೆ ಆಗ್ಬಿಡುತ್ತೆ. ನನಗೆ ಎಲ್ಲರಿಗೂ ಕೂಡ ಬ್ರಹ್ಮಾಸ್ತ್ರವಾಗಿದ್ದು ಜೇಡ್ರ ಬಲೆ ಹೀಗಂದರೆ ಊದು ಬಿಟ್ಟರೂ ಕೂಡ ಕಿತ್ತು ಹೋಗ್ಬಿಡುತ್ತೆ. ಹನುಮಂತನಿಗೆ ಬ್ರಹ್ಮಾಸ್ತ್ರ ಜೇಡರ ಬಲೆ ಆಯ್ತಂತೆ. ನಿನ್ನ ಮಗ ಹೊಡೆದಿರೋ ಬ್ರಹ್ಮಾಸ್ತ್ರವನ್ನು ಜೇಡರ ಬಲೆಯಾಗಿ ಮಾಡಿದ ರಾಮನ ದೂತೋಹಂ, ಶ್ರೀರಾಮಚಂದ್ರ ಪ್ರಭುವಿನ ದೂತ ನಾನು. ತ್ವದ್ದರ್ಶನ ಕುತೂಹಲೇನ ಕೇವಲಂ ಅನುಭೂತನೈರ್ಋತಲೂತಾತಂತು ಸನ್ನಘನಘ ತವ ಪರಿಸರಂ ಉಪಾಸರಂ. ನೋಡು, ನಿನ್ನ ಬಳಿಗೆ ಬಂದಿದ್ದೇನೆ, ಕಾರಣವಲ್ಲ ಗೊತ್ತಾಯ್ತೆ. ಸೀತೆಯನ್ನು ಹುಡುಕೋದಕ್ಕೋಸ್ಕರ ನಾನು ಬಂದೆ. ರಾವಣ, ಈಗಲಾದರೂ ತಿಳ್ಕೋ ಅಂತ. ಶ್ಲೋಕ ನೀನು ಮಾಡಿರೋ ಕೆಲಸ ಏನಾಗಿದೆ ಗೊತ್ತೇ? ವೈತಾನ ವೇದಿ ಜನಿತಂ, ದೊಡ್ಡ ಯಾಗ ನಡೆದಿದೆ. ವಿತಾನ ವೇದಿ ಪೂರ್ಣಾಹುತಿ ಆಗಿದೆ. ಆ ಪೂರ್ಣಾಹುತಿಯಿಂದ ಅಗ್ನಿಜ್ವಾಲೆ ನಭವನ್ನು ಮುಟ್ಟಿದೆಯಂತೆ. ಅಂಥ ಭಾರಿ ಅಗ್ನಿಜ್ವಾಲೆ. ಆನಾಕಲೋಕ ಪರಿಕೀರ್ತಿತ ಸಚ್ಚರಿತ್ರಂ ಅತ್ರೋಪರುಧ್ಯ ರಘುವಂಶಪತೇಃ ಕಲತ್ರಂ ವೈತಾನವೇದಿ ಜನಿತಂ ಪವಮಾನ ಬಂಧುಂ ವೈತಾನವೇದಿ ಜನಿತಂ ಪವಮಾನ ಬಂಧುಂ ವಸ್ತ್ರೇಣ ಬಂಧುಮವಿನೀತ ಕಥಂ ಯಥೇಥಾಃ. ವೈತಾನವೇದಿಯಲ್ಲಿ ಜನಿಸಿದ ಪವಮಾನ ಬಂಧು ಅಂದರೆ ವಾಯುಮಿತ್ರ ಅಗ್ನಿ. ವೈತಾನವೇದಿಯಲ್ಲಿ ಜನಿಸಿದ ಅಗ್ನಿ ಸೀತೆ. ಈ ಸೀತೆ ಏನು ಕರ್ಕೊಂಬಂದಿದೆಯಲ್ಲ, ಸೀತೆ ಯಾರು ಅಂತ ಮಾಡ್ಕೊಂಡಿದೀಯಾ? ಅಗ್ನಿಯ ಶಿಖೆ, ಜ್ವಾಲೆ ಅವಳು. ಅಂತಹ ಜ್ವಾಲೆಯನ್ನು ವಸ್ತ್ರೇಣ ಬದ್ಧುಂ, ಅಶೋಕವನದಲ್ಲಿಟ್ಟಿದೆಯಲ್ಲ, ಬಟ್ಟೆಯಲ್ಲಿ ಕಟ್ಟಿದ ಹಾಗೆ ಅಂತ ತಿಳ್ಕೊ. ಅಗ್ನಿಯನ್ನು ಬಟ್ಟೆಯಲ್ಲಿ ಕಟ್ಟಿದರೆ ಏನಾಗುತ್ತೆ? ಅದೇ ಆಗತ್ತೆ ನಿನಗೆ ಪರಿಣಾಮ ಅಂತ. ಸೀತೆಯನ್ನು ಯಜ್ಞದಲ್ಲಿ ಹುಟ್ಟಿರೋ ಅಗ್ನಿಗೆ ಹೋಲಿಸ್ತಾನೆ. ಅಷ್ಟು ಅಗ್ನಿಯಷ್ಟು ಪವಿತ್ರಳು ಅಂತಹ ಪತಿವ್ರತೆ. ಅಂತಹ ಪತಿವ್ರತೆಯನ್ನು ನೀನು ಕಟ್ಟಿರೋದು ಬಟ್ಟೆಯಲ್ಲಿ ಕಟ್ಟಿದ ಹಾಗಾಗಿದೆ. ಬೆಂಕಿಯನ್ನು ಸೀತೆಯನ್ನು ತಂದು ಇಟ್ಕೊಂಡಿದೆಯಲ್ಲ, ನಿನ್ನ ಮೃತ್ಯುವನ್ನು ತಂದು ಇಟ್ಕೊಂಡಿದೆಯಾ ಅಂತ ತಿಳ್ಕೊ. ಕಥಂ ಅವಿನೀತ ಯಥೇಥಾಹ, ಅದು ಹೇಗೋ ಧೈರ್ಯ ಮಾಡಿದೆ. ಬೆಂಕಿಯನ್ನು ಕೆಂಡವನ್ನು ಬಟ್ಟೆಯಲ್ಲಿ ಕಟ್ಕೊಳ್ತಾರೇನೋ ರಾವಣ, ಅದು ಹೇಗೋ ನೀನು ಧೈರ್ಯ ಮಾಡಿದೆ ಅಂತ ಹನುಮ ಧೈರ್ಯದಿಂದ ನಾನು ಹೇಳ್ತೇನೆ, ಇವತ್ತಾದರೂ ಕೂಡ ಸೀತೆಯನ್ನು ಬಿಟ್ಟುಕೊಡು. ಇಹಕ್ಕೂ ಪರಕ್ಕೂ ಸೌಖ್ಯ ನಿನಗೆ ಅಂತ. ಪರದಲ್ಲೂ ಇರೋದು, ನೀನು ಸಾಯೋದು ನಿಜ, ಸತ್ತ ಮೇಲೆ ನರಕಕ್ಕೆ ಬೀಳ್ತೀಯ. ಈಗ ಸೀತೆಯನ್ನು ಒಪ್ಪಿಸಿದರೆ ಇಹದಲ್ಲೂ ಸುಖ, ಪರದಲ್ಲೂ ಸುಖ. ನಹಿ ಧರ್ಮ ವಿರುದ್ಧೇಷು ಬಹ್ವಪಾಯೇಷು ಕರ್ಮಸು ಮೂಲಘಾತಿಷು ಸಜ್ಜಂತೆ ಬುದ್ಧಿಮಂತೋ ಭವದ್ವಿಧಾಃ. ಕಶ್ಚ ಲಕ್ಷ್ಮಣ ಮುಕ್ತಾನಾಂ ರಾಮಕೋಪಾನುವರ್ತಿನಾಂ ಶರಾಣಾಮಗ್ರತಸ್ಥಾತುಂ ಶಕ್ತೋ ದೇವಸುರೇಶ್ವಪಿ. ತುಂಬ ಅಪಾಯದಿಂದ ಕೂಡಿದ ಧರ್ಮ ವಿರುದ್ಧವಾದ, ಸತ್ಯ ವಿರುದ್ಧವಾದ ಈ ಕಾರ್ಯದಲ್ಲಿ ಬುದ್ಧಿವಂತರು ಇದಕ್ಕೆ ಕೈ ಹಾಕೋದಿಲ್ಲ. ರಾವಣ, ನಿನ್ನಂತಹ ಬುದ್ಧಿವಂತರು ಧರ್ಮ ವಿರುದ್ಧವಾದ ಕಾರ್ಯಕ್ಕೆ, ಕಂಡವರ ಪತ್ನಿಯನ್ನು ನೀನು ಅಪಹಾರ ಮಾಡಿ ಅವಳನ್ನು ನೀನು ಪಡಿಬೇಕು ಅಂತ ಯೋಚನೆ ಮಾಡ್ತಾ ಇದೆಯಲ್ಲ, ಇಂತಹ ಅಕಾರ್ಯಕ್ಕೆ ಬುದ್ಧಿವಂತರು ಯಾರು ಕೂಡ ಮನಸ್ಸನ್ನು ಮಾಡೋದಿಲ್ಲ. ಯಾರಿಗೆ ಲಕ್ಷ್ಮಣ ಬಾಣದ ರುಚಿಯನ್ನು, ಪುಂಖಾನುಪುಂಖವಾಗಿ ಬರುವ ಶ್ರೀರಾಮಚಂದ್ರನ ಬಾಣದ ರುಚಿಯನ್ನು ನೋಡಬೇಕು ಅಂತಿರುತ್ತೋ ಅಂಥವರಿಗೆ ಈ ಕೆಟ್ಟ ಬುದ್ಧಿ ಬರುತ್ತೆ. ನ ಚಾಪಿ ತ್ರಿಷು ಲೋಕೇಶು
ರಾಜನ್ ವಿದ್ಯೇತ ಕಶ್ಚನ ರಾಘವಸ್ಯ ವ್ಯಲೀಕಂ ಯಃ ಕೃತ್ವಾ ಸುಖಮವಾಪ್ನುಯಾತ್ ತತ್ರಿಕಾಲಹಿತಂ ವಾಕ್ಯಂ ಧರ್ಮ್ಯಂ ಅರ್ಥಾನುಬಂಧಿ ಚ ಮನ್ಯಸ್ವ ನರದೇವಾಯ ಜಾನಕಿ ಪ್ರತಿದೀಯತ. ರಾವಣ, ಲೋಕದಲ್ಲಿ ಯಾರೂ ರಾಮನನ್ನು ಇದರ ಹಾಕ್ಕೊಳ್ಳಲ್ಲ. ರಾಮನನ್ನು ಶತ್ರುವಾಗಿ ಲೋಕದಲ್ಲಿ ಯಾರೂ ಕೂಡ ಮಾಡೋದಿಲ್ಲ. ನೀನು ಕೂಡ ಮಾಡಬೇಡ. ತ್ರಿಕಾಲ ಹಿತ, ಭೂತ ಭವಿಷ್ಯದ್ ವರ್ತಮಾನ ತ್ರಿಕಾಲದಲ್ಲೂ ಕೂಡ ಹಿತವನ್ನು ಪಡೀಬೇಕಾದರೆ, ಧರ್ಮ ರಕ್ಷಣೆಯಾಗಬೇಕಾದರೆ ನರದೇವಾಯ ಜಾನಕಿ ಪ್ರದೀಯತಾಂ, ನರದೇವನಾದ ರಾಮನಿಗೆ ಜಾನಕಿಯನ್ನು ಒಪ್ಪಿಸ್ಬಿಡು. ದೃಷ್ಟಾಹೀಯಂ ಮಯಾ ದೇವಿ ಲಬ್ಧಂ ಯದಿಹ ದುರ್ಲಭಂ ಉತ್ತರಂ ಕರ್ಮ ಯಚ್ಛೇಷಂ ನಿಮಿತ್ತಂ ತತ್ರ ರಾಘವಃ ಲಕ್ಷಿತೇಯಂ ಮಯಾ ಸೀತಾ ತಥಾ ಶೋಕಪರಾಯಣ ಗೃಹ್ಯಂ ಯಾಂ ನಾಭಿಜಾನಾಸಿ ಪಂಚಾಸ್ಯಾಮಿವ ಪನ್ನಗಿ. ನಾನು ಬಂದ ಕೆಲಸವಾಯಿತು. ಸೀತೆಯನ್ನು ಹುಡುಕ್ತಾ ಬಂದೆ. ಜಾನಕಿಯನ್ನು ಕಂಡದ್ದಾಯಿತು. ಮುಂದೆ ಏನು ನಡೀಬೇಕೋ ಭವಿಷ್ಯತ್ತು ಅದು ನಡೆಯುತ್ತೆ. ರಾವಣ, ನೀನು ಇನ್ನೂ ಕೂಡ ತಿಳ್ಕೊಂಡಿಲ್ಲ ಅಂತ ಕಾಣುತ್ತೆ. ನೀನು ಅಶೋಕವನದಲ್ಲಿ ಇಟ್ಟಿರೋದು ಪಂಚಾಸ್ಯಾಮಿವ ಪನ್ನಗೀಂ, ಹೆಣ್ಣು ಸರ್ಪ 5 ಹೆಡೆ ಇದೆ. 5 ಹೆಡೆಯುಳ್ಳ ಸರ್ಪಿಣಿಯನ್ನು, ನಾಗಿಣಿಯನ್ನು ನೀನು ಇಟ್ಟಿದೀಯಾ. ನೀನು ಅವಳನ್ನು ನೀನು ಕರ್ಕೊಂಬಂದಿದೀಯಾ. ನೇಯಂ ಜರಯಿತುಂ ಶಕ್ಯ ಸಾಸುರೈರಮರೈರಪಿ ವಿಷಸಂಸೃಷ್ಟಮತ್ಯರ್ಥಂ ಭುಕ್ತಮನ್ನಮಿವೌಜಸಾ ತಪಸ್ಸಂತಾಪಲಬ್ಧಸ್ತೆ ಯೋಯಂ ಧರ್ಮ ಪರಿಗ್ರಹಃ ನ ಸನಾಶಯಿತುಂ ನ್ಯಾಯಃ ಆತ್ಮ ಪ್ರಾಣ ಪರಿಗ್ರಹಃ. ಯಾರಿಂದಲೂ ಕೂಡ ಸಾಸುರೈಹಿ ಅಮರೈರಪಿ, ಯಾರಿಂದಲೂ ಕೂಡ ರಾಮನನ್ನು ಜಯಿಸೋದಕ್ಕೆ ಸಾಧ್ಯವಿಲ್ಲ. ರಾಮನ ದ್ವೇಷವನ್ನು ಕಟ್ಟಿಕೊಂಡು ಬದುಕೋದಕ್ಕೆ ಸಾಧ್ಯವಿಲ್ಲ. ರಾವಣ, ತಪಸ್ಸನ್ನೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀಯ. ಶಿವನನ್ನು ತಪಸ್ಸು ಮಾಡಿ ಮೆಚ್ಚಿಸಿದ್ದೀಯ. ಶಿವಭಕ್ತ ಅಂತ ಅನ್ನಿಸ್ಕೊಂಡಿದ್ದೀಯ. ಶಿವಪೂಜಾ ಧುರಂಧರ ಅಂತ ಅನ್ನಿಸ್ಕೊಂಡಿದ್ದೀಯ. ಬೇಡಪ್ಪ ರಾವಣ, ಬೇಡ, ಬಿಟ್ಟುಬಿಡು. ಈ ಆತ್ಮಪ್ರಾಣ ಪರಿಗ್ರಹವನ್ನು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾನೆ. ಇವತ್ತು ನಾವು ಏನು ಮಹಾನ್ಯಾಸ ಮಾಡ್ತಾ ಇದ್ದೀವಿ, ರಾವಣಕೃತ ಮಹಾನ್ಯಾಸವಂತ. ರಾವಣನ ಶಿವನನ್ನು ಸ್ತೋತ್ರ ಮಾಡಿಸೋದಕ್ಕೆ, ಶಿವನನ್ನು ಮೆಚ್ಚಿಸೋದಕ್ಕೆ ಮಾಡಿರುವಂಥ ಮಹಾನ್ಯಾಸ, ಅದನ್ನೇ ನಾವು ಇವತ್ತು ಹೇಳ್ತಾ ಇದ್ದೀವಿ ಎಲ್ಲರೂ ಕೂಡ. ಅಂತಹ ಶಿವಪೂಜಾ ಧುರಂಧರ, ಪುಣ್ಯದ ರಾಶಿ ಇದೆ, ಧರ್ಮದ ರಾಶಿ ಇದೆ. ರಾವಣ, ಹಾಳು ಮಾಡ್ಕೋಬೇಡ. ಅವಧ್ಯತಾಂ ತಪೋಭಿರ್ಯಾಂ ಭವಾನ್ ಸಮನುಪಶ್ಯತಿ ಆತ್ಮನಃ ಸಾಸುರೈರ್ದೇವೈಃ ಹೇತುಸ್ತತ್ರಾಪ್ಯಯಂ ಮಹಾ. ರಾವಣ, ವರ ಪಡೆದಿದ್ದೀನಿ ಅಂತ ಮನಸ್ಸಿನಲ್ಲಿ ನಿನಗೆ ಸ್ವಲ್ಪ ಅಹಂಕಾರ ಇರಬೇಕು. ನನಗೆ ವರ ಇದೆ, ಏನು ಭಯವೇ ಇಲ್ಲ. ಅವಧ್ಯತಾಂ, ಸಾಯೋದೇ ಇಲ್ಲ, ನನಗೆ ಅವಧ್ಯತ್ವ ಅಂತ ಅಂದುಕೊಂಡು ರಾಕ್ಷಸರಿಂದ ಸಾಯೋದಿಲ್ಲ, ದೇವತೆಗಳಿಂದ ಸಾಯೋದಿಲ್ಲ, ಇನ್ನೊಂದರಿಂದ ಮತ್ತೊಂದರಿಂದ ಸಾಯೋದಿಲ್ಲ ಅಂಥೇಳಿ 100 ವರವನ್ನು ನೀನು ಪಡೆದಿರಬಹುದು. ಅದರ ಕಾಲ ಈಗ ಬಂದಿದೆ. ಸುಗ್ರೀವೋ ನಹಿ ದೇವೋಯಂ ನಾಸುರೋ ನ ಚ ರಾಕ್ಷಸಃ. ರಾವಣ, ನಮ್ಮ ಪ್ರಭುವಾದ ಸುಗ್ರೀವ
ನಸುರೋ ನಚ ರಾಕ್ಷಸ, ದೇವರೂ ಅಲ್ಲ ರಾಕ್ಷಸನೂ ಅಲ್ಲ. ಸುಗ್ರೀವ ಕಪಿ ಕೈಲಿ ಮರಣ ಇಲ್ಲ ನೀನು ಕೇಳಿಲ್ಲ. ನಾನು ಕಪಿ, ನನ್ನ ಪ್ರಭು ಸುಗ್ರೀವ ಕಪಿ ಹತ್ರ ಮರಣ ಇಲ್ಲ ಅನ್ನೋ ವರ ನಿನಗಿಲ್ಲ, ಎಚ್ಚರ ಇಟ್ಕೋ. ಮಾನುಷೋ ರಾಘವೋ ರಾಜನ್ ಸುಗ್ರೀವಶ್ಚ ಹರೀಶ್ವರಃ. ರಾಮ ದೇವತೆ ಅಲ್ಲ, ರಾಮ ರಾಕ್ಷಸನಲ್ಲ, ಲಕ್ಷ್ಮಣನೂ ಕೂಡ ದೇವತೆಯಲ್ಲ, ರಾಕ್ಷಸನೂ ಅಲ್ಲ. ರಾಮ ಲಕ್ಷ್ಮಣ ಇಬ್ಬರೂ ಕೂಡ ಮಾನುಷಃ, ಇಬ್ಬರೂ ಕೂಡ ಮನುಷ್ಯರು. ಮನುಷ್ಯರಿಂದ ವಧೆ ಆಗಬಾರ್ದು ಅಂತ ಕೇಳಿಲ್ಲ ನೀನು, ಕಪಿಗಳಿಂದ ವಧೆ ಆಗಬಾರ್ದು ಅಂತ ಕೇಳಿಲ್ಲ. ಈಗ ಬಂದಿರೇನು ಮೃತ್ಯುವಾಗಿ ನಿನಗೆ? ಕಪಿಗಳು ಮತ್ತು ಮನುಷ್ಯರೇನೇ ಮೃತ್ಯುವಾಗಿ ಬಂದಿದ್ದಾರೆ. ತಸ್ಮಾತ್ ಪ್ರಾಣ ಪರಿತ್ರಾಣಂ ಕಥಂ ರಾಜನ್ ಕರಿಷ್ಯಸಿ ನತು ಧರ್ಮೋಪಸಂಹಾರಂ ಅಧರ್ಮ ಫಲ ಸಂಹಿತಂ ತದೇವ ಫಲಮನ್ವೇತಿ ಧರ್ಮಶ್ಚಾಧರ್ಮನಾಶನಃ ಪ್ರಾಪ್ತಂ ಧರ್ಮಫಲಂ ತಾವತ್ ಭವತಾ ನಾತ್ರ ಸಂಶಯಃ. ರಾವಣ, ಹೇಗಾದರೂ ಉಳಿಯುವ ದಾರಿಯನ್ನು ಮಾಡಿಕೊಳ್ಳೋ. ನೀನು ಶಿವಪೂಜಾ ಧುರಂಧರ ಅನ್ನೋದನ್ನು ಉಳಿಸ್ಕೊಳ್ಳೋ ರಾವಣ. ನಿನಗಾಗಿ ನಾನು ತಿಳಿವನ್ನು ಹೇಳ್ತಾ ಇದ್ದೀನಿ. ನೀನು ಹೀಗೆ ಯೋಚನೆ ಮಾಡಬಹುದು, ನನ್ನ ಹತ್ರ ಧರ್ಮದ ರಾಶಿ ಇದೆ, ಒಂಚೂರು ಅಧರ್ಮ ಆದರೆ ಏನು, ಇಷ್ಟೇ, ಏನು ಹೆಚ್ಚಿಗೆ ಏನಿಲ್ಲ. ಪರದಾರಾಪಹರಣ, ಇನ್ನೊಬ್ಬರ ಪತಿಯನ್ನು ಹೊತ್ಕೊಂಡ್ಬಂದಿರೋದು ಅನ್ನೋದು ಒಂದು ಸಣ್ಣ ಧರ್ಮ. ಪುಣ್ಯದ ರಾಶಿ ಮಾಡಿದ್ದೇನೆ, ಈಶ್ವರನೇ ನನಗೆ ಪ್ರತ್ಯಕ್ಷ, ಏನು ಹೇಳಬೇಕು, ಸಕಲ ವೇದವೂ ನನಗೆ ಬರುತ್ತೆ. ನನ್ನಂಥ ಪರಾಕ್ರಮಶಾಲಿ ಇಲ್ಲ. ಇಂದ್ರಾದಿಗಳನ್ನು ಗೆದ್ದಿದ್ದೇನೆ, ನವಗ್ರಹವನ್ನು ಗೆದ್ದಿದ್ದೇನೆ. ಅಡುಗೆ ಮಾಡಬೇಕು ಅಂತಂದರೆ ಅಗ್ನಿಗೆ ಹೇಳ್ತೇನೆ, ತಂಪಾದ ಗಾಳಿ ಬೀಸಬೇಕು ಅಂದರೆ ವಾಯುವಿಗೆ ಹೇಳ್ತೇನೆ. ಹೀಗೆ ನವಗ್ರಹಗಳನ್ನು ಸೋಪಾನಕ್ಕೆ ಹಾಕ್ಬಿಟ್ಟಿಯಾನಂತೆ ರಾವಣ, ಅದರ ಮೇಲೆ ತಿರುಗಾಡ್ತಾನಂತೆ. ಇದೆಲ್ಲ ನನಗಿದೆ ಅಂತ ನಿನಗೆ ಅಹಂಕಾರ ಇರಬಹುದು, ಪುಣ್ಯದ ರಾಶಿ ಇದೆ ಅಂತ ಮಾಡ್ಕೊಂಡಿರ್ಬೋದು. ರಾವಣ, ಪುಣ್ಯಕ್ಕೂ ರಾಶಿಗೂ ಕೂಡ, ಪುಣ್ಯದ ರಾಶಿಗೂ ಪಾಪದ ರಾಶಿಗೂ ಜಮಾ ಖರ್ಚು ಮಾಡೋದಿಲ್ಲ. ಅದನ್ನು ಇಷ್ಟು ಪುಣ್ಯ ಇದೆ, ಸ್ವಲ್ಪ ಅದರಲ್ಲಿ ಪಾಪನ ಕಳೆದು ಬಿಟ್ಟರೆ ಇನ್ನೊಂದಷ್ಟು ಪುಣ್ಯ ಉಳಿಯುತ್ತೆ. ಇಲ್ಲ, ಪುಣ್ಯವನ್ನು ಪುಣ್ಯವಾಗೇ ನೀನು ಅನುಭವಿಸ್ಬೇಕು, ಪಾಪವನ್ನು ಪಾಪವಾಗೇ ಅನುಭವಿಸ್ಬೇಕು. ಆದ್ದರಿಂದ ನಾನು ಮಾಡಿರೋ ಪುಣ್ಯದಿಂದ ಈ ಸಣ್ಣ ಪಾಪ ಹೋಗುತ್ತೆ ಅಂತ ನಂಬಬೇಡ. ಫಲಮಸ್ಯಾಪ್ಯಧರ್ಮಸ್ಯ ಕ್ಷಿಪ್ರಮೇವ ಪ್ರಪತ್ಸ್ಯಸೆ ಜನಸ್ಥಾನವಧಂ ಬುದ್ಧ್ವಾ ವಾಲಿವಧಂ ತಥಾ ರಾಮಸುಗ್ರೀವ ಸಖ್ಯಂಚ ಬುದ್ಧ್ಯಸ್ವಹಿತಮಾತ್ಮನಃ ಕಾಮಂ ಖಲು ಅಹಮಪ್ಯೇಕಃ ಸವಾಜಿರಥ ಕುಂಜರಾಂ ಲಂಕಾಂ ನಾಶಯಿತುಂ ಶಕ್ತಃ ತಸ್ಯೈಷ ತು ನ ನಿಶ್ಚಯಃ ರಾಮೇಣ ಹಿ ಪ್ರತಿಜ್ಞಾತಂ ಹರ್ಯಕ್ಷಗಣಸನ್ನಿಧೌ ಉತ್ಸಾದನಮಮಿತ್ರಾಣಾಂ ಸೀತಾಯೈಸ್ತು ಪ್ರದರ್ಶಿತಾ ಅಪಕುರ್ವನ್ ಹಿ ರಾಮಸ್ಯ ಸಾಕ್ಷಾದಪಿ ಪುರಂದರಃ. ರಾಮಸುಗ್ರೀವರ ಸ್ನೇಹ ಆಗಿದೆ. ಕಪಿವೀರರೇ, ಸುಗ್ರೀವನ ಕಪಿವೀರರೇ ಸಾಕು, ನಿನ್ನ ಲಂಕೆಯನ್ನು ಧ್ವಂಸ ಮಾಡೋದಕ್ಕೆ ಸುಗ್ರೀವನ ಕಪಿವೀರರೇ ಸಾಕು. ರಾಮನೊಂದಿಗೆ ದ್ವೇಷ ಮಾಡಿಕೊಂಡ್ರೆ ಸಾಕ್ಷಾತ್ ವಜ್ರಪಾಣಿ ದೇವೇಂದ್ರನೂ ಕೂಡ ಉಳಿಯೋದಿಲ್ಲ, ರಾಮನ ದ್ವೇಷವನ್ನು ಮಾಡಿಕೊಂಡ್ರೆ. ಅಪಕುರ್ವನ್ ಹಿ ರಾಮಸ್ಯ ಸಾಕ್ಷಾದಪಿ ಪುರಂದರಃ ನ ಸುಖಂ ಪ್ರಾಪ್ನುಯಾತ್ ಅನ್ಯಃ ಕಿಂ ಪುನಸ್ತ್ವದ್ವಿಧೋ ಜನಃ ಯಾಂ ಸೀತೇತ್ಯಭಿಜಾನಾಸಿ ಯೇಯಂ ತಿಷ್ಠತಿ ತೇ ವಶೇ. ರಾವಣ, ನಿನ್ನ ಧರ್ಮಪತ್ನಿಯಲ್ಲಿ ಸುಖವನ್ನು ಅನುಭವಿಸು. ಮದುವೆ ಬೇಕಾದರೆ ಬೇರೆ ಕನ್ಯೆಯರನ್ನು ಮದುವೆ ಆಗು.
ಪರಪತಿಯನ್ನು ಪರದಾರೆಯನ್ನು ಈ ಥರ ಹಿಂಸೆ ಮಾಡಿ ಇಟ್ಕೋಬೇಡ. ನನ್ನ ವಶದಲ್ಲಿ ಇದ್ದಾಳೆ ಸೀತೆ, ಇನ್ನು 2 ತಿಂಗಳು ಅವಕಾಶ ಕೊಟ್ಟಿದ್ದೀನಿ, ಅಷ್ಟರಲ್ಲಿ ಒಪ್ಕೊಳ್ತಾಳೆ ಸೀತೆ, ನನ್ನನ್ನು ವರಿಸ್ತಾಳೆ ಅಂತ ಕನಸಿನಲ್ಲೂ ತಿಳ್ಕೊಬೇಡ. ನೀನು ಕರ್ಕೊಂಬಂದಿರೋ ಸೀತೆ ಅಂತ ಮಾಡ್ಕೊಂಡಿದೀಯಾ, ಅದು ಸೀತೆ ಅಲ್ಲ. ನೀನು ಕರ್ಕೊಂಬಂದಿರೋದು ಕಾಲರಾತ್ರೀತಿ ತಾಂ ವಿದ್ಧಿ ಸರ್ವಲಂಕಾ ವಿನಾಶಿನಿ ತದಲಂ ಕಾಲಪಾಶೇನ ಸೀತಾ ವಿಗ್ರಹ ರೂಪಿಣ. ಕಾಲರಾತ್ರಿಯನ್ನೇನೆ ಕಾಳಿಯನ್ನು ಕರ್ಕೊಂಬಂದಿದೀಯಾ, ಚಾಮುಂಡಿಯನ್ನು ಕರ್ಕೊಂಬಂದಿದೀಯಾ, ಕಾಲರಾತ್ರಿಯನ್ನು ಕರ್ಕೊಂಬಂದಿದೀಯಾ. ಸೀತಾ ವಿಗ್ರಹ ರೂಪಿಣಿ, ಸೀತೆಯ ವಿಗ್ರಹ ನೋಡೋದಕ್ಕೆ ಕೋಮಲವಾಗಿ ಸುಂದರವಾಗಿದೆ. ಇದು ಹೀಗಿಲ್ಲ, ಇದರ ಸ್ವರೂಪ ಕಾಲರಾತ್ರಿ. ನಿನ್ನ ಮೃತ್ಯುವನ್ನು ಕರ್ಕೊಂಬಂದು ಮೃತ್ಯುವಿಗೆ ಉಂಗುರ ತೊಡಿಸ್ತೀನಿ ಅಂತ ಹೊರಟಿದೀಯಾ, ನಿನ್ನ ಮೃತ್ಯು ಅಂತ ತಿಳ್ಕೋ. ಸ್ವಯಂ ಸ್ಕಂಧಾವಸಕ್ತೇನ ಕ್ಷಮಮಾತ್ಮನಿ ಚಿಂತ್ಯತ ಸೀತಾಯಾಸ್ತೇಜಸಾ ದಗ್ಧಾಂ ರಾಮಕೋಪ ಪ್ರಪೀಡಿತ ದಹ್ಯಮಾನಾಮಿಮಾಂ ಪಶ್ಯ ಪುರೀಂ ಸಾಟ್ಟ ಪ್ರತೋಲಿಕಾಂ ಸ್ವಾನಿ ಮಿತ್ರಾಣಿ ಮಂತ್ರೀಂಶ್ಚ ಜ್ಞಾತಿಂ ಭ್ರಾತೃನ್ ಸುತಾನ್ ಹಿತಾ. ಸೀತೆಯ ತೇಜಸ್ಸಿನಿಂದಲೇ ನಿನ್ನ ಲಂಕೆಯೆಲ್ಲ ಸುಟ್ಟಿರುವುದು ಕಾಣುತ್ತೆ ನನಗೆ. ಸೀತೆಯ ಒಂದು ತೇಜಸ್ಸಿನಿಂದಲೇ ಲಂಕೆ ಸುಟ್ಟೋಗಿದೆ. ಜೊತೆಗೆ ರಾಮನ ಬಾಣವೂ ಸೇರಿದರೆ, ರಾಮ ಹೊಡೆಯುವ ಆಗ್ನೇಯಾದಿ ಬಾಣಗಳು ಸೇರಿದರೆ ಬೂದಿಯೂ ಕೂಡ ಉಳಿಯೋದಿಲ್ಲ. ರಾವಣ ಹುಷಾರ್. ಭೋಗಾನ್ ದಾರಾಂಶ್ಚ ಲಂಕಾಂಚ ಮಾ ವಿನಾಶಂ ಉಪಾನಯ ಸತ್ಯಂ ರಾಕ್ಷಸ ರಾಜೇಂದ್ರ ಶೃಣುಷ್ವ ವಚನಂ ಮಮ. ರಾಮದಾಸಸ್ಯ ದೂತಸ್ಯ ವಾನರಸ್ಯ ವಿಶೇಷತಃ ಸರ್ವಾನ್ ಲೋಕಾನ್ ಸುಸಂಹೃತ್ಯ ಸಭೂತಾನ್ ಸಚರಾಚರಾನ್ ಪುನರೇವ ತಥಾ ಸ್ರಷ್ಟುಂ ಶಕ್ತೋ ರಾಮೋ ಮಹಾಯಶಃ. ತುದೀಶ್ಲೋಕವರು ಸಸೌಷ್ಠವ. ಹೀಗೆ ನಾನಾ ವಿಧವಾಗಿ ಧೈರ್ಯವಾಗಿ ರಾವಣನಿಗೆ ತಿಳುವಳಿಕೆ ಬರುವ ಹಾಗೂ ರಾಮನ ಪರಾಕ್ರಮದ ವೈಶಿಷ್ಟ್ಯವೇನು ಅನ್ನೋದು, ಸೀತೆಯ ಪಾತಿವ್ರತ್ಯದ ಶಕ್ತಿ, ಕಪಿಗಳ ವೀರತ್ವ ಎಲ್ಲವನ್ನು ಕೂಡ ಹನುಮ ಹೊಗಳಿದಾಗ ರಾವಣನ 20 ಕಣ್ಣುಗಳಿಂದಲೂ ಕಿಡಿ ಸುರಿದು ಬಿಡುತ್ತಂತೆ. ರಾವಣನಿಗೆ ಸಿಟ್ಟು ಉದ್ಬೋಧವಾಗಿರಿಯಂತೆ. ಉದ್ಬೋಧವಾಗಿ ಈ ಹನುಮನನ್ನು ಸಸೌಷ್ಟವೋಪೇತಂ ಅದೀನವಾದಿನಃ ಸಸೌಷ್ಟವೋಪೇತಮದೀನವಾದಿನಃ ಕಪೇರ್ನಿಶಮ್ಯ ಅಪ್ರತಿಮೋ ಪ್ರಿಯಂ ವಚಃ ದಶಾನನಃ ಕೋಪವಿವೃತ್ತಲೋಚನಃ ದಶಾನನಃ ಕೋಪವಿವೃತ್ತಲೋಚನಃ ಸಮಾದಿತಸ್ತಸ್ಯ ವಧಂ ಮಹಾಕಪೇಃ. 20 ಕಣ್ಣುಗಳಿಂದ ಕಿಡಿಕಾರುತ್ತಾ 10 ಮುಖಗಳಿಂದ ಉರಿಯನ್ನು ಉಗುಳುತ್ತಾ ರಾವಣ ಸಿಟ್ಟಿನಿಂದ ಕೂಗುತ್ತಾ ಇದ್ದಾನೆ. ಸಮಾದಿಶತ್ ತಸ್ಯ ವಧಂ ಮಹಾಕಪೇಹೆ. ಮುಗಿಸ್ರಿ ಕಪಿನ, ಹೊಡೆದಾಕ್ಬಿಡ್ರಿ ಈ ಕಪಿನ ಅಂತ ತನ್ನ ಕಡೆಯವರಿಗೆ ಅಪ್ಪಣೆ ಮಾಡ್ತಾ ಇದ್ದಾನೆ. ನಾಳೆ ದಿವಸ ರಾವಣನ ಅಪ್ಪಣೆ ನಡೆಯುತ್ತೆಯೇ, ಹನುಮ ಏನು ಮಾಡ್ತಾನೆ ಅನ್ನೋದನ್ನು ನಾಳೆ ದಿವಸ ನೋಡೋಣ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.